ಶಶಿಧರನೆ ಗಂಗಾಧರನೆ ಶಶಿಶೇಖರನೆ ದಂತಿ ಚಮೂರ ಚರ್ಮಾಂಬರನೆ ಶಶಿಧರನೆ ಉರಗಭೂಷಣನೆ ಶೂಲಹಸ್ತನೆ ಮೆರೆವಡ ಮರುಗ ಕರ ಪವಿತ್ರನೆ ಕರಗದಿಗ ಹಿಮಶೈಲವಾಸನೆ ಮೂ ಜಗವ ಪೊರೆವ ಹರ ಹರ ಮಹಾದೇವ ಶಂಭೋ ನಮೋ ಹೇ ಮಹಾದೇವ ಪ್ರಭೋ ನಾಟ್ಯ ಕಲಾ ಚತುರನು ನಾಟ್ಯ ಕಲಾ ಚತುರನು ಶಿವನು ತಾಂಡವ ನೃತ್ಯದಿ ಜಗವ ತಲ್ಲಣಿಸಿದ ನಾಟ್ಯ ಕಲಾ ಚತುರನು ಶಿವನು ತಾಂಡವ ನೃತ್ಯದಿ ಜಗವ ತಲ್ಲಣಿಸಿದ ನಾಟ್ಯ ಕಲಾ ಚತುರನು ಶಿವನು ಶಿವನು ಸಕಲ ಕಲಾಮಯ ಕೈಲಾಸವಾಸ ಕಾಯೋ ನಮ್ಮನು ಶ್ರೀ ವಿರೂಪಾಕ್ಷ ಕಾಯೋ ನಮ್ಮನು ಶ್ರೀ ವಿರೂಪಾಕ್ಷ ನಾಟ್ಯ ಕಲಾ ಚತುರನು ಶಿವನು ನಾಟ್ಯ ಕಲಾ ಚತುರನು ಪ್ರಣವ ಸ್ವರೂಪನ ಓಂಕಾರನಾದ ಪ್ರಣವ ಸ್ವರೂಪನ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ಪ್ರಣವ ಸ್ವರೂಪನ ಓಂಕಾರನಾದ ಸಪ್ತ ಸ್ವರಗಳಿಂದ ಬೇಡಿದವರ ಕೊಡುವ ದಯಾಳುವಾದ ನಾಟ್ಯ ಕಲಾ ಚತುರನು ಶಿವನು ನಾಟ್ಯ ಕಲಾ ಚತುರನು ತಾಂಡವ ನೃತ್ಯದಿ ಜಗವ ತಲ್ಲಣಿಸಿದ ನಾಟ್ಯ ಕಲಾ ಚತುರನು ನಾಟ್ಯ ಕಲಾ ಚತುರನು ನಾಟ್ಯ ಕಲಾ ಚತುರನು ಶಿವನು ಶಿವನು. ಎಲ್ರಿಗೂ ನಮಸ್ಕಾರ. ಕದಂಬ ರಂಗವೇದಿಕೆ ಶ್ರೀ ಕಲಾನಿಕೇತನ ಆರ್ಟ್ಸ್ ಸ್ಕೂಲ್ ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. US ರಾಮಣ್ಣ ಅವರು ನಮ್ಮ ಮೈಸೂರಿನ ಹವ್ಯಾಸಿ ರಂಗಭೂಮಿನಲ್ಲಿ ಬಹಳ ದೊಡ್ಡ ಹೆಸರು. ಅಷ್ಟೇ ಅಲ್ಲ, ಜಾನಪದ ತಜ್ಞರು ಕೂಡ. ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ಆಗಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜಾನಪದ ವಸ್ತುಗಳನ್ನು ಹಲವಾರು ಕಡೆ ತಿರುಗಾಡಿ ಅದನ್ನು ಸಂಗ್ರಹಿಸಿ ಅಲ್ಲಿ ಇಟ್ಟಿದ್ದಾರೆ. ಇವರಿಗೆ ಸ್ಫೂರ್ತಿ ಅಂದರೆ PR ತಿಪ್ಪೇಸ್ವಾಮಿಯವರು. ಅವರ ಕ್ಯೂರೇಟರ್ ಅವಧಿ ಮುಗಿದ ಮೇಲೆ ಕ್ಯೂರೇಟರ್ ಆದವರು ರಾಮಣ್ಣವರು. ಅದರಿಂದ PR ತಿಪ್ಪೇಸ್ವಾಮಿಯವರ ಮಾರ್ಗದರ್ಶನ ಅವರಿಗೆ ಸಿಕ್ಕಿದ್ದರಿಂದ ಅವರು ಆ ಕ್ಷೇತ್ರದಲ್ಲೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಮೈಸೂರಿನ ರಂಗಭೂಮಿನಲ್ಲಂತೂ ಬಹಳ ಹೆಸರನ್ನ ಗಳಿಸಿದ್ದಾರೆ. ಎಲ್ಲ ಮೈಸೂರಿನ ಹಲವಾರು ಸಂಸ್ಥೆಗಳಲ್ಲಿ, ನಮ್ಮ ಸಂಸ್ಥೆಯ ಅನೇಕ ನಾಟಕಗಳಲ್ಲಿ ಅವರು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅಮರ ಕಲಾ ಸಂಘ ಆ ತಂಡದಲ್ಲೂ ಅವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಕಲಾಸುರುಚಿ ಅವರ ಇನ್ನೊಂದು ಕಾರ್ಯಕ್ಷೇತ್ರ. ಅಲ್ಲಿ ಸಿಂಧುವಳ್ಳಿಯವರ ಮಾರ್ಗದರ್ಶನದಲ್ಲಿ ಅವರು ಅನೇಕ ನಾಟಕಗಳಲ್ಲಿ ಅವರು ಅಭಿನಯಿಸಿ, ಅದಲ್ಲದೆ ಬೇರೆ ಬೇರೆ ನಾಟಕ ತಂಡಗಳು, ಯಕ್ಷರಂಗ ತಂಡ ಇದೆ, ಅದರಲ್ಲೂ ಇತ್ತೀಚೆಗೆ ಅವರು ಅದರಲ್ಲಿ ಅವರ ತಿಪ್ಪಣ್ಣವರ ಜೊತೆ ಕೈ ಜೋಡಿಸಿ ಹಲವಾರು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಮುಡುಲ್ಪಾಯನ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಬಲಗೈಯಾಗಿ ನಿಂತಿದ್ದಾರೆ ತಿಪ್ಪಣ್ಣವರಿಗೆ. ಹೀಗಾಗಿ ಅವರು ಅನೇಕ ಹೀಗೆ ಉತ್ತಮ ಪಾತ್ರಗಳನ್ನ ಮಾಡಿ ನೀವೆಲ್ಲ ಇಲ್ಲಿ ನೋಡಿರ್ಬೋದು. ಅವರ ಮಾಡಿದಂಥ ವೈವಿಧ್ಯಮಯ ಪಾತ್ರಗಳನ್ನ ಅವರು ಹೇಗೆ ಅದನ್ನು ದಾಖಲೆ ಮಾಡಿದ್ದಾರೆ ನೋಡಿ.
ನಮ್ಮ ಮೈಸೂರಿನಲ್ಲೇ ಯಾರೂ ಈ ಥರ ಒಂದು ದಾಖಲೆನ ಮಾಡಿಲ್ಲ. ಅಂತ ಒಂದು ಅದ್ಭುತವಾದ ದಾಖಲೆಯನ್ನ ಮಾಡಿದ್ದಾರೆ. ಎಲ್ಲ ಒಂದು ಅವರ ಪಾತ್ರಗಳ ಕಟ್ಔಟ್ಸನ್ನು ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದೆ. ಅದನ್ನ ನೋಡೋದಕ್ಕೆ ಒಂದು ಸಂತೋಷ ಆಗುತ್ತೆ. ನಮ್ಮ ರಂಗಭೂಮಿಯ ಕಲಾವಿದರು ಇದನ್ನೆಲ್ಲ ನೋಡಿ ಅವರು ಅವರ ಜೀವನದಲ್ಲಿ ಇಂಥದನ್ನು ಅಳವಡಿಸ್ಕೋಬೇಕು ಅಂತ ನನ್ನ ಒಂದು ಅವರಿಗೆ ಒಂದು ಕಿವಿಮಾತು ಹೇಳ್ತಾ ಇದ್ದೀನಿ. ಅದಲ್ಲದೆ ರಾಮಣ್ಣವರು ಅನೇಕ ಚಿತ್ರಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅವರ ರಂಗಪಣದ್ದು ಅಂತ ಉಬ್ಬರು ಅಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು ಒಂದು ಕುಗ್ರಾಮ, ಅದು ಅಲ್ಲಿ ಅವರು ಒಂದು ತಂಡ ಹುಟ್ಟಾಕಿ ರಂಗಪಣದ ಉಬ್ಬರು ಅಂತ ಹೇಳಿ ಆ ಊರಿನಲ್ಲೂ ಅವರು ರಂಗಭೂಮಿಯ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ರಾಮಣ್ಣ ಅವರಂತ ಒಬ್ಬ ಒಳ್ಳೆಯ ನಟನನ್ನ, ಕಲಾವಿದನನ್ನ, ಜಾನಪದ ತಜ್ಞನನ್ನ ನಮ್ಮ ಸಂಸ್ಥೆಯಿಂದ ಅವ್ರಿಗೀಗ 75 ವರ್ಷ. ಇದೇ ಒಂದು ಆ 75 ವರ್ಷದಲ್ಲಿ ಅವರಿಗೆ ನಾವು ಒಂದು ಸನ್ಮಾನವನ್ನು ನಮ್ಮ ತಂಡದಿಂದ ಮಾಡಬೇಕು ಅಂತ ನಾವು ಕಾರ್ಯರೂಪಕ್ಕೆ ತಂದು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಗೆ ಪ್ರದರ್ಶನಗೊಂಡಿರ್ತಕ್ಕಂಥ ಎಲ್ಲ ಚಿತ್ರಗಳ ಪ್ರದರ್ಶನ ಉದ್ಘಾಟನೆ ಮಾಡೋದಕ್ಕೋಸ್ಕರ ಇವತ್ತು ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ ಡಿ.ಕೆ. ರಾಜೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ರಾಮಣ್ಣವರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ರಾಮಣ್ಣವ್ರನ್ನ ಚೆನ್ನಾಗಿ ಬಲ್ಲವರು ಆದಂಥ ಅವರ ನಿರ್ದೇಶನದಲ್ಲಿ ಎಚ್.ಎಸ್. ಉಮೇಶ್ ಅವರು ಅವರ ನಿರ್ದೇಶನದಲ್ಲಿ ರಾಮಣ್ಣವರು ಹಲವಾರು ನಾಟಕಗಳಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ಇವತ್ತು ರಾಮಣ್ಣವರ ಪರಿಚಯ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಶ್ರೀ ಎಚ್.ಎಸ್. ಉಮೇಶ್ರವರಿಗೂ ಸಹ ನಾನು ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇವತ್ತು ರಾಮಣ್ಣವ್ರನ್ನ ಇಲ್ಲಿ ಗೌರವಿಸಬೇಕು ಅಂತ ನಾವು ಕನ್ನಡಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ಅಂಶಿ ಪ್ರಸನ್ನಕುಮಾರ್ ಅವರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಬಂದು ಇವತ್ತು ರಾಮಣ್ಣವ್ರನ್ನ ಗೌರವಿಸೋದಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾನು ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಜೊತೆ ಸದಾ ಕೈ ಜೋಡಿಸ್ಕೊಂಡು ಇರ್ತಕ್ಕಂಥ ಈ ಶ್ರೀ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಸ್ನ ಪ್ರಾಂಶುಪಾಲರು ಆದಂಥ ನನ್ನ ಆತ್ಮೀಯರು ಆದಂಥ ಶ್ರೀ ಕೆ.ಸಿ. ಮಾಧವ್ ಶೆಟ್ಟಿಯವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರೋರು. ಅದಲ್ಲದೆ ಈ ಜಾಗದಲ್ಲಿ ನಾವು ಇವತ್ತು ಈ ಒಂದು ಅದ್ಭುತವಾದ ಪ್ರದರ್ಶನವನ್ನು ಮಾಡೋದಕ್ಕೆ ನಮಗೆ ನೆರವು ನೀಡಿದಂಥ ಮಾಧವ್ ಶೆಟ್ಟಿಯವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಕಲಾವಿದ ನಾಗೇಂದ್ರ ಕುಮಾರ್ ಅವ್ರಿಗೂ ಸಹ ನಾನು ಪ್ರೀತಿಯಿಂದ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಹೆಸರಾಂತ ಲೇಖಕರಾದಂಥ ಭಗವಾನ್ ಅವರು ಬಂದಿದ್ದಾರೆ, ಮೈಲಹಳ್ಳಿ ರೇವಣ್ಣ ಅವರಿದ್ದಾರೆ, ಶ್ರೀಮತಿ ರಾಜೇಂದ್ರ ಅವರಿದ್ದಾರೆ, ಹಾಗೆ ರಾಮಣ್ಣವರ ಮಿಸಸ್ ಭಾನುಮತಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ರಂಗ ಸಮಾಜದ ಸದಸ್ಯರಾದಂಥ ಸುರೇಶ್ ಬಾಬು ಅವರು ಬಂದಿದ್ದಾರೆ. ಯಕ್ಷರಂಗದ ಅಧ್ಯಕ್ಷರಾದಂಥ ತಿಪ್ಪಣ್ಣವರಿದ್ದಾರೆ, ಅಶ್ವಥ್ ಕದಂಬ ಇದ್ದಾರೆ, ಹಾಗೆ ಅನೇಕರು, ನಾರಾಯಣ್ ಶೆಟ್ಟರು ಇದ್ದಾರೆ. ನಮ್ಮ ಕಲಾನಿಕೇತನದ ಎಲ್ಲ ಇಲ್ಲಿಯ ಅಧ್ಯಾಪಕ ವರ್ಗ ಎಲ್ಲ ಇಲ್ಲಿ ಇದ್ದಾರೆ. ಅವರಿಗೆ ಮತ್ತು ಕಲಾನಿಕೇತನದ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನ ಇಟ್ಟು ಬಂದಿರತಕ್ಕಂಥ ಎಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಸಹ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತು ಮುಗಿಸ್ತೇನೆ. ರಾಮಣ್ಣ
ಎಲ್ರಿಗೂ ನಮಸ್ಕಾರ. ವಾಸ್ತವಿಕವಾಗಿ ಈಗಾಗಲೇ 10 ದಿನಗಳ ಹಿಂದೆನೇ ಮಾತಾಡಬೇಕು ಅಂತ ಕದಂಬ ಅವರು ಸೂಚಿಸಿದ್ರು ಕೂಡ ಇನ್ನೊಂದು ಮಾತಾಡಬೇಕು ನಾನು ಏನನ್ನೂ ಯೋಚನೆ ಮಾಡಿಲ್ಲ. ಕಾರಣ ಇದೆ. ಏನು ಕಾರಣ ಅಂತಂದ್ರೆ ರಾಮಣ್ಣವರಿಗೆ ಇರುವ ಅನೇಕ ಮುಖಗಳು, ಅನೇಕ ಪ್ರತಿಭೆಗಳು, ಅದರಲ್ಲಿ ಯಾವುದನ್ನು ಫೋಕಸ್ ಮಾಡಬೇಕು ಅನ್ನೋ ಸಮಸ್ಯೆ ಇದೆ. ಬಹುಶಃ ಆದ್ದರಿಂದ ನಾನು ಸ್ವಲ್ಪ ಮೊದಲಿಗೆ ಭಿನ್ನ ದಾರಿಯನ್ನು ಹಿಡ್ಕೊತೇನೆ. ಆ ಭಿನ್ನ ದಾರಿ ಯಾವುದು ಅಂದರೆ, ರಾಮಣ್ಣವ್ರ ಬಗ್ಗೆ ಮಾತಾಡೋಕ್ ಮೊದಲು ಭಾನುಮತಿ ಬಗ್ಗೆ ಮಾತಾಡ್ಬಿಡೋಣ. ಯಾಕಂದ್ರೆ ನಮ್ಮ ನಡುವೆ ಇರುವ ಅತ್ಯಂತ ಸಂಶೋಧಕ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಕನ್ನಡದ ಓದುಗರು ಕಾಣದೇ ಇರತಕ್ಕಂಥ ಕೃತಿಗಳನ್ನು ಕೊಟ್ಕೊಂಡು ಬಂದಿರೋದು ಭಾನುಮತಿ. ಭಾನುಮತಿಗೆ ಹೀಗೆಲ್ಲ ಮಾಡೋಕ್ ಯಾಕೆ ಸಾಧ್ಯ ಆಯಿತು ಅಂದ್ರೆ, ಒಳ್ಳೆ ಗಂಡ ಇದ್ದಾನೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ನಮ್ಮ ಸಾಧನೆ ಹಿಂದೆ ಹೆಂಡತಿ ಇದ್ದಾಳೆ ಅಂತ. ಇಲ್ಲಿ ಹಂಗಿಲ್ಲ. ಭಾನುಮತಿಯ ಸಾಧನೆಯ ಹಿಂದೆ ಪತಿ ಇದ್ದಾಳೆ. ಭಾನುಮತಿಯವರ ಕೆಲವು ಕೃತಿಗಳ ಮುನ್ನುಡಿಯನ್ನ ಅಥವಾ ಅರಿಕೆ ಮಾತುಗಳನ್ನ ಗಮನಿಸಿದ್ರೆ ಒಂದು ಮಾತು ನೀವು ನೋಡಿರಬಹುದು. ಎಲ್ಲ ಕೃತಿಗಳಲ್ಲಿ ಇಲ್ಲ, ಕೆಲವರಲ್ಲಿ ಒಂದೆರಡರಲ್ಲಿ ಇದೆ. ನನಗೆ ಆ ಕೃತಿ ಯಾವುದು ಅಂತ ನೆನಪು ಬರಲ್ಲ. ಅದರಲ್ಲಿ ಭಾನುಮತಿಯವರು ಹೇಳಿಕೊಳ್ಳುವ ಒಂದು ಮಾತೇನಿದೆ ಅಂದರೆ, ಈ ಪುಸ್ತಕದ ಪ್ರೂಫ್ ರೀಡಿಂಗ್ ಮಾಡಿಕೊಟ್ಟವರು ರಾಮಣ್ಣ. ಯಾರೇ ಮಾಡಿಕೊಡ್ತಾರೆ? ನಾನು ಯಾಕೆ ಇಲ್ಲಿಂದ ಪ್ರಾರಂಭಿಸ್ತಿದ್ದೆ ಅಂದರೆ, ರಾಮಣ್ಣನಿಗೆ ಎಂಥ ಒಲವಿದೆ ಅಂದರೆ, ಒಲವನ್ನ ಶಬ್ದನೇ ಬಳಸಬೇಕು, ಬೇರೆ ಶಬ್ದ ಇಲ್ಲ ಅನ್ಸುತ್ತೆ ಭಾನುಮತಿಯವರ ಬಗ್ಗೆ. ಅವರ ಹತ್ತಿರದ ಯಾರ ಹತ್ತಿರದಲ್ಲಾದರೂ ಅವರು ಭಾನುಮತಿಯ ಬಗ್ಗೆ ಮಾತಾಡದೇ ಇದೆ. ಭಾನುಮತಿಯವರು ಯಾವ್ದಾದ್ರು ಹೊಸ ಪುಸ್ತಕ ರಚಿಸಿದ್ರೆ ನನ್ನ ಗಮನಕ್ಕೆ ಮೊದಲು ತಗೊಂಡ್ಬರೋದು ರಾಮಣ್ಣ. ಇಟ್ಕೊಂಡು ಊರೆಲ್ಲ ಓಡಾಡ್ಬಿಡ್ತಾರೆ. ಇದು ಅತ್ಯಂತ ದೊಡ್ಡದು. ಈ ಗುಣ ಇದೆಯಲ್ಲ, ಅತ್ಯಂತ ದೊಡ್ಡದು. ಯಾಕೆ ಈ ಗುಣದಿಂದಲೇ ಹೇಳ್ತಿದ್ದೇನೆ ಅಂತಂದ್ರೆ, ಇದು ವಾಸ್ತವಿಕವಾಗಿ ಒಬ್ಬ ನಟನ ಗುಣ. ನಟ ಹಿಂದೆ ಇರಕ್ಕೆ ಬಯಸ್ತಾನೆ, ಪಾತ್ರದ ಹಿಂದೆ ಇರ್ತಾನೆ, ಹಿಂದೆ ಇದ್ದು ಅದಕ್ಕೆ ಜೀವ ತುಂಬುತ್ತಾನೆ. ನಾನು ಬರ್ತಾ ಅನ್ಕೊಂಡು ಬಂದದ್ದು ಬೇರೆನೆ. ಪ್ರಾರಂಭದಲ್ಲಿ ಭಾನುಮತಿಯವ್ರ ಬಗ್ಗೆ ಯಾಕೆ ಮಾತಾಡಿ, ಇಲ್ಲಿ ಭಾನುಮತಿ ಕನ್ನಡ ಗಿದ್ಬಿಟ್ರು, ಅದಕ್ಕೆ ಅಲ್ಲಿಂದ ಶುರು ಮಾಡಿದೆ. ನಾನು ಬರ್ತಾ ಅನ್ಕೊಂಡ್ ಬಂದದ್ದು ಬೇರೆ ಪ್ರಾರಂಭಕ್ಕೆ. ಏನು ಅಂತಂದ್ರೆ, ಈ ಥರದ ಸಮಾರಂಭಗಳಲ್ಲಿ ಅಥವಾ ಇನ್ನು ಆತ್ಮೀಯ ಸಮಾರಂಭಗಳಲ್ಲಿ ನಾವು ಕೇಳ್ತೀವೋ ಬಿಡ್ತೀವೋ, ನಾವು ಅಂದರೆ ಸಂಘಟಕರು. ರಾಮಣ್ಣ ತನ್ನ ಸ್ನೇಹಿತರ ಜೊತೆಗೆ, ಅದರಲ್ಲೂ ಬಹಳ ಮುಖ್ಯವಾಗಿ ಶ್ರೀಧರ ಮೂರ್ತಿ ಜೊತೆಗೆ ಒಂದು ಸಣ್ಣ ಕಾರ್ಯಕ್ರಮ ನಡೆಸೋ ಅಡಿಕೆ ಇಟ್ಕೊಂಡಿದ್ದಾರೆ. ಯಾರು ಕೇಳಲಿ ಬಿಡ್ಲಿ. ಏನು ಅಂದರೆ, ಅವರು ಭಾಷೆಯಲ್ಲಿ ಮಾತಾಡೋದು, ಶ್ರೀಧರ ಮೂರ್ತಿ ಅದನ್ನು ನಮ್ಮ ಮಾತನಾಡಿ ಹೇಳೋದು, ಕನ್ನಡದಲ್ಲಿ ಹೇಳೋದು. ಜಿಬ್ರಿಷ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ರಾಮಣ್ಣ ಈ ಜಿಬ್ರಿಷ್ ಲ್ಯಾಂಗ್ವೇಜ್ ಮಾತಾಡೋದು ಎಷ್ಟು ಚೆನ್ನಾಗಿ ಅಂತರ್ಗತ ಮಾಡ್ಕೊಂಡಿದ್ದಾರೆ ಅಂದರೆ, ಅದಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಅದನ್ನೇ ಪೋಲಿಷ್ ಅಂತಾರು ಕರೀರಿ, ರಷ್ಯನ್ ಅಂತಾರು ಕರೀರಿ, ಏನಾರು ಕರೀರಿ, ಏನೋ ಮಾತಾಡ್ತಾರೆ. ಆದರೆ ಅದು ಏನೋ ಮಾತಾಡಿದ್ದಕ್ಕೆ ಶ್ರೀಧರ ಮೂರ್ತಿ ಏನೋ ಬಣ್ಣ ಕಟ್ಕೊಂಡು ನಮ್ಮ ಮಾತಲ್ಲಿ ಹೇಳ್ತಾ ಹೋಗ್ತಾರೆ. ಇದು ವಾಸ್ತವಿಕವಾಗಿ ರಾಮಣ್ಣರ ಸಾಧನೆಯ ರೂಪಕ. ಇದು ಇದೊಂದು ರೂಪಕ.
ರಾಮಣ್ಣ ಎಷ್ಟು ನಾಟಕಗಳನ್ನು, ಎಷ್ಟು ಪಾತ್ರಗಳನ್ನು ಯಾವ್ಯಾವ ರೀತಿ ಮಾಡಿದ್ರು ಅವರು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನಾವು ತಕ್ಕನೆ ನನಗೆ ನೆನಪರುವ ಒಂದು ನಾಟಕವನ್ನು ಪ್ರಸ್ತಾಪಿಸ್ತೇನೆ. ಪ್ರಸನ್ನರ ಹುಲಿ ಅಂತ ನಾಟಕದ ಹೆಸರು. ನಾನು ನಿರ್ದೇಶಿಸಿದ್ದೆ. ಆ ಹುಲಿ ನಾಟಕದಲ್ಲಿ ಒಂದು ಸಣ್ಣ ಪಾತ್ರ, ಆ ಪಾತ್ರದ ಹೆಸರು ನನಗೆ ನೆನಪಿಲ್ಲ. ರಾಮಣ್ಣ ಕೊಟ್ಟಿದ್ದ ಆ ಸಣ್ಣ ಪಾತ್ರ ಅಷ್ಟೇ. ಆದರೆ ನಾಟಕನ ನಾನು ಬೆಳೆಸ್ತಾ ಅದರಲ್ಲಿ ಬೇರೆದೇ ಆಲೋಚನೆ ಬಂತು. ಯಾಕೆ ಆ ಆಲೋಚನೆ ಬಂತು ಅಂದರೆ ನನ್ನ ಜೊತೆಯಲ್ಲಿ ಇದ್ದ ನಟ ರಾಮಣ್ಣ. ಪ್ರಸನ್ನರ ಹುಲಿ ನಾಟಕ ಓದಿರೋದು ಗೊತ್ತಾಗ್ತದೆ. ಆ ಹುಲಿ ಒಂದು ವಿಚಿತ್ರ ನಾಟಕ. ವಿಚಿತ್ರ ಅಂತ ಯಾಕೆ ಹೇಳ್ತಿದ್ದೇನೆ ಅಂದರೆ, ಒಂದು ರೀತಿಯಲ್ಲಿ ನಮ್ಮ ಹಳೆಯ ಕಂಪನಿಗಳ ನಾಟಕದ ಶೈಲಿಯಲ್ಲಿ ಆಧುನಿಕ ವಿಚಾರಗಳನ್ನೆಲ್ಲ ತಗೊಂಡು ಬಂದು ಮತ್ತು ನಮ್ಮ ಸಮಕಾಲೀನ ಪ್ರಮುಖ ಸಾಹಿತಿಗಳ ಬದುಕನ್ನು ಕೆಲವರು, ಎಲ್ಲರೂ ಅಲ್ಲ, ಪರಿಶೀಲಿಸುವಂಥ ನಾಟಕ. ನನ್ನ ನಾಟಕದಲ್ಲಿ ಯೋಚನೆ ಹೋಗೋದಿಲ್ಲ. ಒಂದು ರೀತಿ ಎಲ್ಲೋ ಕಡೆ ಪತ್ತೇದಾರಿ ಛಾಯೆಯನ್ನು ಇಟ್ಕೊಂಡು ಹಾಗೆ ಬರಿಬೇಕು ಅಂತ ಬರೋದು ಪ್ರಸನ್ನ. ಸೊ ಈ ಪತ್ತೇದಾರಿಕೆ ಇರುತ್ತಲ್ಲ, ಏನು ಮಾಡಬೇಕು ನನಗನ್ನಿಸ್ತು, ಇಲ್ಲಿ ಯಾವುದೋ ಒಬ್ಬನನ್ನು ತಗೊಂಬರ್ಬೇಕಲ್ಲ ವೇಷಧಾರಿಯನ್ನು. ಆಗ ಹೊಳೆದ ಏಕೈಕ ನಟ ಆಗಿನ ಕಾಲಕ್ಕೆ ನನಗೆ ರಾಮಣ್ಣ. ಆ ನಾಟಕದಲ್ಲಿ ರಾಮಣ್ಣ 7-9 ಪಾತ್ರ ಮಾಡಿದ್ದಾನೆ. ಆ ಪಾತ್ರ ಯಾವುದಕ್ಕೂ ಮಾತಿಲ್ಲ. ಮಾತಿದ್ದ ಪಾತ್ರ ಪ್ರಸನ್ನನೇ ಬರೆದಿದ್ದ ಒಂದು ಪಾತ್ರ, ಸಣ್ಣ ಪಾತ್ರ. ಪ್ರತಿ ದೃಶ್ಯದಲ್ಲಿ ರಾಮಣ್ಣ ಆವರಿಸ್ಕೋತಾರೆ, ಪ್ರತಿ ದೃಶ್ಯದಲ್ಲಿ ರಾಮಣ್ಣ ಕಾಣಿಸ್ಕೋತಾರೆ. ಆದರೆ ಯಾವ ಮಾತು ಇಲ್ಲ. ಬಹುಶಃ ರಾಮಣ್ಣನಿಗೆ ಎಷ್ಟು ಪಾತ್ರಗಳು ನೆನಪಿರ್ಬೋದು, ನನಗಂತೂ 9 ಪಾತ್ರಗಳು. ಯಾವ್ಯಾವ ಪಾತ್ರಗಳು ನೆನಪಿಲ್ಲ. ಸೊ ಅಷ್ಟು ಮೇಕಪ್ ಚೇಂಜ್ಗಳು, ಅಷ್ಟು ಕಾಸ್ಟ್ಯೂಮ್ ಚೇಂಜ್ಗಳು, ಮತ್ತು ಅದು ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರಬೇಕು. ಅದರ ಮಾತಿಲ್ಲ. ಇದು ಒಬ್ಬ ನಟನಿಗೆ ಇರುವ ಸವಾಲು. ಈ ಸವಾಲನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದವರು ರಾಮಣ್ಣ. ಪ್ರಸನ್ನ ನಾಟಕದ ಈ ಉದಾಹರಣೆಯನ್ನು ಹೇಳ್ತಿರೋದ್ರಿಂದಾಗಿ ಅದನ್ನೇ ಸ್ವಲ್ಪ ಮುಂದುವರಿಸ್ತೇನೆ. ನಮಗೆ ನಿಮಗೆ ಗೊತ್ತಿರೋದು, ತಟ್ಟನೆ ರಾಮಣ್ಣ ಅಂದ ಕೂಡಲೇ ರಂಗಭೂಮಿಯ ಹಿನ್ನೆಲೆಯಲ್ಲಿ ನಟ ಅಂತ. ಅದೇ ಸಂದರ್ಭದಲ್ಲಿ ಅವರೊಬ್ಬರು ನಿರ್ದೇಶಕರು ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ಅವರು ನಿರ್ದೇಶಿಸಿರುವ ನಾಟಕಗಳ ಸಂಖ್ಯೆಯೂ ಕೂಡ ಸಾಕಷ್ಟು ದೀರ್ಘವಾಗಿದೆ. ಆದರೆ ಅಲ್ಲಿಯೂ ಒಂದು ವೈಶಿಷ್ಟ್ಯ ಇದೆ. ನಾವು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗ್ತದೆ, ಹೆಚ್ಚು ಪಾಲು ನಾಟಕಗಳು ಅವರೇ ಬರ್ಕೊಂಡವರು ಮತ್ತು ದೀರ್ಘಾವಧಿಯದ್ದಲ್ಲ. ಅದನ್ನು ಕುರಿತು ನಾನು ಮಾತಾಡೋದಿಲ್ಲ. ಪ್ರಸನ್ನ ಹುಲಿಯನ್ನ ಕುರಿತು ಮಾತಾಡಿದ್ರಿಂದಾಗಿ ಅದೇ ದಾರಿಯನ್ನು ಇಟ್ಕೊಳ್ತೇನೆ ಮುಂದಕ್ಕೆ. ಪ್ರಸನ್ನನ 2 ಮುಖ್ಯವಾದ ನಾಟಕಗಳನ್ನು ರಾಮಣ್ಣ ನಿರ್ದೇಶಿಸ್ತಾರೆ. ಒಂದು ಜಂಗಮದ ಬದುಕು, ಇನ್ನೊಂದು ಇನ್ನೊಂದು ನಾಟಕ ಮತ್ತೊಂದು ಕಾರಣಕ್ಕೆ ಬಹಳ ಮುಖ್ಯವಾದದ್ದು. ಯಾಕೆ ಅಂದರೆ, ನಾನು ನಟ ಅಲ್ಲ, ಆದರೆ ನನ್ನನ್ನು ಮುಖ್ಯ ಪಾತ್ರದಲ್ಲಿ ನಡ್ಸಕ್ಕೆ ಹೇಳಿದ್ರು. ಹದ್ದು ಮೀರಿದ ಹಾದಿ ಎಂದ ನಾಟಕ. ಈ ನಾಟಕ ಯಾಕೆ ಮುಖ್ಯ ಅಂದರೆ, ಇದು ಹಿಂದಿ ರಂಗಭೂಮಿಯನ್ನು ಕಟ್ಟಿದ ಬಹಳ ಮುಖ್ಯ ನಾಟಕಕಾರ ಒಬ್ಬ ಇದ್ದಾರೆ, ಭರತೇಂದು ಅಂತ. ಆ ಭರತೇಂದು ಜೀವನವನ್ನು ಕುರಿತು ಪ್ರಸನ್ನ ಬರೆದ ನಾಟಕ. ಆ ನಾಟಕವನ್ನ ರಾಮಣ್ಣ ನಿರ್ದೇಶಿಸ್ತಾರೆ. ನನ್ನನ್ನು ಅದಕ್ಕೆ ಮುಖ್ಯ ಪಾತ್ರದಲ್ಲಿ ನನ್ನನ್ನು ಹಾಕ್ಕೊಂಡಿದ್ದೆ. ಆ ಇಡೀ ರಿಹರ್ಸಲ್ ಪ್ರಾಸೆಸ್ ಅಲ್ಲಿ ರಾಮಣ್ಣ
ಏನ್ ಮಾಡಿದ್ರು ಅಂದ್ರೆ ನಾಟಕವನ್ನ ಅರ್ಥೈಸೋದಕ್ಕೆ ಏನು ಮಾಡಬೇಕು ಅಷ್ಟೇ ಮಾಡಿದ್ದೆ ಹೊರತು ಹೀಗೆ ನೀವು ಮಾಡಿ ಅಂತ ಯಾವತ್ತೂ ಹೇಳಿದ ನಿರ್ದೇಶಕ ಅಲ್ಲ. ಬೇರೆ ನಾಟಕಗಳ ನಿರ್ದೇಶನ ಇದು ನನ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಖ್ಯ ಏನು ಅಂದ್ರೆ ಪ್ರಸನ್ನನ ಅಷ್ಟೇ ಮುಖ್ಯವಾದ ಮತ್ತೊಂದು ನಾಟಕ ಇದೆ, ಜಂಗಮದ ಬದುಕು ಅಂತ. ಗಂಡ ಹೆಂಡಿರ ನಡುವಿನ ಸಂಬಂಧಿಸಿದ ಸಮಸ್ಯೆಯನ್ನು ಕುರಿತ ಬಹಳ ಮುಖ್ಯ ನಾಟಕ ಆಗಿದೆ. ಈ ಎರಡು ಅದ್ಭುತವಾದ ನಾಟಕಗಳನ್ನ ಕನ್ನಡದ ರಂಗಭೂಮಿಗೆ ಕೊಟ್ಟಂಥವರು ರಾಮಣ್ಣ, ನಿರ್ದೇಶಿಸಿದ ರಾಮಣ್ಣ. ನಾನು ಆ ಇಡೀ ಪಟ್ಟಿಯಲ್ಲೇ ನಿಮ್ಗೆ ಗಮನಿಸಲು ಗೊತ್ತಾಗ್ತದೆ. ಆ ಇಡೀ ಪಟ್ಟಿಯಲ್ಲಿ ಕಂಡು ಬರುವಂತಹ ಅಂದ್ರೆ ರಾಮಣ್ಣ ನಿರ್ದೇಶಿಸಿರುವ ನಾಟಕಕಾರರ ಪಟ್ಟಿಯಲ್ಲಿ ಗಮನಿಸಿದ್ರೆ ಅದರಲ್ಲಿ ಮೊದಲು ಕಾಣೋದು ಪ್ರಸನ್ನ. ಮಾಡಿದ ಎರಡೇ ನಾಟಕ ಹೌದು. ಅದು ಈ ಎರಡು ನಾಟಕಗಳನ್ನ ಕರ್ನಾಟಕದ ಬೇರೆ ಎಲ್ಲೂ ಕೂಡ ಬೇರೆ ನಿರ್ದೇಶಕರು ಮಾಡಲಿಲ್ಲ. ಅದು ಮೀರಿದ ಹಾದಿಯನ್ನ ಪ್ರಸನ್ನನೇ ಡೈರೆಕ್ಟ್ ಮಾಡಿದ್ದಾರೆ, ಬೇರೆಯವ್ರು ಮಾಡಿರಲಿಲ್ಲ. ಯಾಕೆಂದ್ರೆ ಬಹಳ ಬಹಳ ಕಠಿಣವಾದ ನಾಟಕಗಳು. ಸೊ ಆ ಚಾಲೆಂಜಸ್ನ ರಾಮಣ್ಣ ತೆಗೆದುಕೊಳ್ಳೋಕೆ ಸಾಧ್ಯ. ರಾಮಣ್ಣ ಹಾಗೆ ಮಾಡಿದಂಥ ಮತ್ತೊಬ್ಬ ನಾಟಕಕಾರ ಅಂತಂದ್ರೆ ಇದು ಕೂಡ ಬಹಳ ವಿಶಿಷ್ಟ ಅಂತ ನನಗೆ ಅನಿಸಿದೆ. ಪ್ರಭು ಅವರ ಒಂದು ನಾಟಕವನ್ನು ಮಾಡಿಸಿದ್ರು. ಅದು ವಾಸ್ತವಿಕವಾಗಿ ರೇಡಿಯೋ ನಾಟಕ, ರಂಗಭೂಮಿಗಾಗಿ ಬರೆದ ನಾಟಕ ಅಲ್ಲ. ಕರೆಕ್ಟಾ? ರೇಡಿಯೋ ನಾಟಕ ಅಲ್ಲ. ಆ ರೇಡಿಯೋ ನಾಟಕ ಅದನ್ನ ರಂಗದ ಮೇಲೆ ತಂದರು. ಆ ರೇಡಿಯೋ ನಾಟಕದಲ್ಲಿ ಇವರೇ ಒಂದು ಪಾತ್ರವನ್ನು ಮಾಡಿದ್ರು. ನಂಗೆ ಅದೊಂದು ಈಗಲೂ ಕೂಡ ಒಂದು ರೀತಿಯ ಆಶ್ಚರ್ಯ, ಯಾಕೆ ಹೀಗೆ ಅಂತ ಯೋಚಿಸ್ತಾನೆ ಇದ್ದೀನಿ ನಾನು ಇನ್ವಿಟೇಷನ್ ನೋಡಿದಾಗಿಂದ. ಯಾಕಂದ್ರೆ ಇನ್ವಿಟೇಷನ್ ಇದೆಯಲ್ಲ ಈ ಕಾರ್ಯಕ್ರಮದ್ದು, ಅವ್ರದ್ದೊಂದು ಫೋಟೋ ಹಾಕೊಂಡಿದ್ದಾರೆ. ಯಾವುದದು ಅಂದ್ರೆ ಅವರು ಪೊಲೀಸರ ವೇಷದಲ್ಲಿರುವ ಚಿತ್ರ. ಅಂಥ ಪಾತ್ರಗಳನ್ನೆಲ್ಲ ಮಾಡಿರೋ ರಾಮಣ್ಣ ಈ ಪೊಲೀಸ್ ಪೇದೆಯ ಚಿತ್ರ ಯಾಕೆ ಹಾಕೊಂಡ್ರು? ಅವ್ರ ಇನ್ವಿಟೇಷನ್ ಯಾಕೆ ಪರ್ಮಿಷನ್ ಕೊಟ್ಟರು ಆ ಥರಕ್ಕೆ? ಯಾಕೆ ನೋಡಿ, ಸುತ್ತ ನೋಡ್ತಾ ಬಂದು ಎಂತೆಂಥ ಕಾಸ್ಟ್ಯೂಮ್ದ ಕಾಣಿಸುತ್ತೆ ನಿಮಗೆ ರಾಮಣ್ಣ. ಸಿದ್ಧಾರ್ಥನ ಕಾಸ್ಟ್ಯೂಮ್ ಅಲ್ಲಿ ಇದೆ ಬುದ್ಧ, ಗೌತಮ ಬುದ್ಧನ ಪಾತ್ರದಲ್ಲಿರೋದು. ಗೌತಮ ಬುದ್ಧನ ಪಾತ್ರದಲ್ಲಿ ಇರ್ತಕ್ಕಂಥ ಅದೊಂದು ಅದ್ಭುತ ನಾಟಕ. ರಾಮಣ್ಣ ಆ ಪಾತ್ರವನ್ನ ಬಹಳ ಚೆನ್ನಾಗಿ ಮಾಡಿದ್ರು. ಅದನ್ನ ಹಾಕೊಳ್ಳಿಲ್ಲ, ಈ ಪೊಲೀಸರು ಹಾಕೊಂಡ್ಬಿಟ್ರಲ್ಲ ಈ ರಾಮಣ್ಣ. ನನಗೆ ಅದನ್ನ ಇಟ್ಕೊಂಡು ಕೂಡಲೇ ಶೋಧಿಸುವ ಪ್ರಕ್ರಿಯೆ ಅಂತ ಏನೋ ಕರಿತೀವಲ್ಲ, ಶೋಧಿಸುವಂಥದ್ದು, ಅದು ಬದುಕನ್ನು ಶೋಧಿಸುವಂಥದ್ದಾಗಿರ್ಬೋದು, ಒಂದು ನಾಟಕವನ್ನು ಶೋಧಿಸುವಂಥದ್ದಾಗಿರ್ಬೋದು. ಆ ಶೋಧಿಸುವ ಪ್ರಕ್ರಿಯೆಗೆ ಪ್ರತಿಮಾತ್ಮಕವಾಗಿರುವ ರೂಪ ಅಂತಂದ್ರೆ ಈ ಪೊಲೀಸ್ ರೂಪ. ಲಂಕೇಶ್ವರ ಪೊಲೀಸರು ಇದ್ದಾರೆ, ಎಚ್ಚರಿಕೆ ಈ ಮಾತನ್ನು ಹೇಳಬೇಕು. ಇದನ್ನ ನೀವು ರಾಮಣ್ಣನವರ ರಂಗಚರಿತ್ರೆಯ ಪುಟಗಳಿಂದ ತಿಳ್ತಾ ಹೋದರೆ ಈ ಗುಣ ಕಾಣಿಸ್ಕೊಡುತ್ತೇನೆ. ಕೊಂಡುಕೊಳ್ಳುವ ಗುಣ, ಕಳ್ಳು ನೀಡಿಯೋ ಗುಣ ಅಂತೆಲ್ಲ ಹೇಳ್ತಾ ಇರೋರು. ಕೊಂಡುಕೊಳ್ಳುವ ಗುಣ, ಮುಚ್ಚಿರುವುದನ್ನು ತೆಗೆದು ಕಂಡುಕೊಳ್ಬೇಕು. ಆ ಗುಣ ಎಷ್ಟು ಮಟ್ಟಿಗಿದೆ ಅಂದ್ರೆ, ನನ್ನ ನಾಟಕದ ಸಂದರ್ಭದಲ್ಲಿ ಮಾತುಗಳೇ ಇರಲ್ಲ. ನಾನು ಯಾವುದೋ ನಾಟಕ ರಿಹರ್ಸಲ್ ಮಾಡ್ತಾ ಇದ್ರೆ ಸುರುಚಿಯಲ್ಲಿ ರಾಮಣ್ಣನ ಪಾತ್ರ ಇಲ್ಲದೆ ಇದ್ರು ಯಾವಾಗಲೂ ಅವರ ಬಿಡುವಿನ ವೇಳೆಯಲ್ಲಿ ಬಂದು ಕೂತು ಸದ್ದಿಲ್ಲದ ಯಾರ ಜೊತೆಯೂ ಮಾತಾಡದೆ, ಚರ್ಚೆಯನ್ನ ಮಾಡದೆ. ಯಾಕೆ ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಅತಿ ಚರ್ಚೆಗೆ ಹೊರಡ್ತಾರೆ. ರಿಹರ್ಸಲ್ ಬಂದು ಸುಮ್ಮನೆ ಕೂತ್ಕೊಂಡೆ ಕೂತ್ಕೊಳ್ಳಲ್ಲ, ನಮಗೇನು ಅನ್ಸುತ್ತೆ ಅದೆಲ್ಲ ಮಾತಾಡ್ತಾರೆ. ಇಲ್ಲ, ರಾಮಣ್ಣ ಯಾವತ್ತೂ ನನಗೆ ಮಾಡಿಲ್ಲ. ಅದನ್ನು ನೋಡಿ ಆಸ್ವಾದಿಸಿ
ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಈ ಅರ್ಥೈಸಿಕೊಳ್ಳುವಿಕೆ ಇದೆಯಲ್ಲ, ಅದನ್ನ ರಾಮಣ್ಣ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕಾಣ್ತಾ ಹೋಗೋದು ಸಾಧ್ಯ. ಹಾಗೆ ಅರ್ಥೈಸಿಕೊಳ್ಳುವಿಕೆ ರಾಮಣ್ಣನಿಗೆ ಚೆನ್ನಾಗಿದ್ದರಿಂದಾಗಿಯೇ ರಾಮಣ್ಣ ಮಾಡಿಸಿದ ನಿರ್ದೇಶಿಸಿದ ನಾಟಕವನ್ನ ಅದು ಮೀರಿದ ಹಾದಿಯನ್ನ ಪ್ರಸನ್ನ ಬಾಂಬೆಗೆ ತಗೊಂಡೋದು. ಮುಂಬೈನ ಒಂದು ನಾಟಕೋತ್ಸವದಲ್ಲಿ ಅದನ್ನ ಮಾಡಿಸೋದಕ್ಕೆ ಕಾರಣ ಅದೇ ಆಗಿತ್ತು. ಅದು ಪ್ರಸನ್ನನೇ ಅದನ್ನ ಮಾಡ್ಸಕ್ಕೆ ಹೇಳಿದ್ರು. ಸೊ ಇಂಥ ಸೂಕ್ಷ್ಮಗಳನ್ನ ರಾಮಣ್ಣ ಮಾಡ್ಕೊಂಡೇ ಬಂದಿದ್ದಾರೆ ಎಂದು ನಾವು ಕಾಣ್ತೇವೆ. ಆದ್ರಿಂದಾಗಿಯೇ ಆಗ್ಲೇ ಹೇಳಿದ್ದ ಭಾನುಮತಿಯವರ ಪುಸ್ತಕಕ್ಕೆ ತಿದ್ದುಪಡಿಗೆ ಪ್ರೂಫ್ ರೀಡಿಂಗ್ ಮಾಡುವ ರಾಮಣ್ಣ ನಾಟಕ ಮಾಡುವಾಗಲೂ ಕೂಡ ಈ ಪ್ರೂಫ್ ರೀಡಿಂಗ್ ಕೆಲಸಗಳನ್ನ ಬೇರೆ ಬೇರೆ ಅರ್ಥಗಳಲ್ಲಿ ನಿರ್ದೇಶಕರಿಗೆ ಒದಗಿಸ್ಕೊಡ್ತಾ ಬಂದಂಥ ಒಬ್ಬ ನಟ ಅನ್ನೋದನ್ನ ನಾವು ಗುರುತಿಸ್ಬೇಕಾಗ್ತದೆ. ರಾಮಣ್ಣ ಮೈಸೂರಿನ ರಂಗಭೂಮಿಯ ನಡೆಯ ಸಂದರ್ಭದಲ್ಲಿ ನೀವು ಮಾತಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಜ್ಞಾಪಕ ಬಂದು ಒಂದು ಮಾತಾಡ್ಬಿಡ್ತೀನಿ ಅದನ್ನ. ಯಾಕೆ ಯಾವ ಚೌಕಟ್ಟನ್ನು ನಾನು ಹಾಕೊಂಡಿದೆ ಅಂತ ಆದರೆ ಹೇಳೋದ್ನಲ್ಲ, ನಮ್ಮ ಅದೃಷ್ಟ ಅನ್ಬೇಕೋ ಅಥವಾ ರಾಮಣ್ಣನ ದುರಾದೃಷ್ಟ ಅನ್ಬೇಕೋ ಅದು ನೀವೇ ತೀರ್ಮಾನ ಮಾಡ್ಬೇಡಿ, ನಂಗೆ ಗೊತ್ತಿಲ್ಲ. ನಮ್ಮ ಅದೃಷ್ಟವೋ ಅವ್ನ ದುರಾದೃಷ್ಟವೋ. ಏನು ಅಂದರೆ ಪುಟ್ಟಣ್ಣ ಕಣಗಾಲ್ ಎನ್ನುವ ನಿರ್ದೇಶಕ ನಾಗರಹಾವು ಎಂಬ ಫಿಲ್ಮನ್ನು ಮಾಡುವಾಗ ನಾಯಕ ನಟನೆಗೆ ಹುಡುಕಾಡಿಕೊಂಡು ಅದಕ್ಕೆ ಪಬ್ಲಿಸಿಟಿ ಮಾಡಿಕೊಂಡು ಮಾಮೂಲಿ ಇರುತ್ತಲ್ಲ, ಕರೆದು ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಅಲ್ಲಿ ಗೆದ್ದ ವಿಷ್ಣುವರ್ಧನನ ಜೊತೆಗೆ ಕೊನೆಯ ಸಾಲಿನ ಸ್ಪರ್ಧೆಯಲ್ಲೂ ಇದ್ದವರು ಇದೇ ನಮ್ಮ ರಾಮಣ್ಣ. ಸೆಲೆಕ್ಟ್ ಆಗಲಿಲ್ಲ ಅಷ್ಟೇ. ಅದೇನು ಅವ್ರ ದುರಾದೃಷ್ಟವೋ ನಮ್ಮ ಅದೃಷ್ಟವೋ ಅವರೇ ತೀರ್ಮಾನ ಮಾಡಿಲ್ಲ, ಗೊತ್ತಿಲ್ಲ. ಅದು ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ ಆ ಕಾಲಘಟ್ಟದಿಂದಲೂ ಹಾಗೆ ಮಾಡಬೇಕು ಎನ್ನುವ ತುಡಿತ ಇದೆಯಲ್ಲ, ಆ ತುಡಿತ ಬಹಳ ಮುಖ್ಯವಾದದ್ದು. ಅದನ್ನು ಹಾಗೆ ಕಾಪಿಟ್ಕೊಂಡು ಬಂದಿದೆ. ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ಅಂಶಗಳನ್ನ ಸರಿಯಾಗಿ ಗ್ರಹಿಸದೆ ಹೋಗ್ಬಿಡ್ತೇವೆ. ಜಾನಪದದ ಬಗೆಗೆ ಎಷ್ಟೆಲ್ಲ ಮಾತಾಡ್ತೇವೆ, ಆದರೆ ಜಾನಪದ ವಸ್ತುಗಳನ್ನು ಹುಡುಕೋದಕ್ಕೆ ಮನೆಗೆ ಅಲ್ಲದ್ದು ರಾಮಣ್ಣ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆ ಮನೆಗೆ ಅಲಿಯುವಾಗ ಆದ ಅನುಭವಗಳೇನವುದು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಆ ಅನುಭವಗಳು ರಾಮಣ್ಣನ ಕಟ್ಟೋದು ನಮ್ಗೆ ಗೊತ್ತಿರೋದಿಲ್ಲ. ಯಾಕೆ ನಮ್ಮ ಗಮನ ಎಲ್ಲ ಬೇರೆ ಕಡೆನೇ ಇರುತ್ತೆ, ಯಶಸ್ಸಿನ ಕಡೆ ಇರುತ್ತೆ ಇತ್ಯಾದಿ. ನಾನು ಯಾಕೆ ಈ ಥರದ ಮಾತುಗಳನ್ನೇ ಆಡ್ತಿದ್ದೇನೆ ಅಂದರೆ ಅಲ್ಲಿ ಒಂದು ಸೊಗಸಾದ ಅಂಶ ಇನ್ನೊಂದಿದೆ. ಬಹಳ ಮುಖ್ಯ ನಾಟಕ ಅಂತ ಇದ್ದದ್ದು ಅಥವಾ ನಾಟಕಕಾರ ಅಂತ ಇದ್ದದನ್ನು ತೆಗೆದುಕೊಂಡದ್ದು ಪ್ರಸನ್ನನ ನಾಟಕಗಳನ್ನು ರಾಮಣ್ಣ. ಬೆನ್ನಟ್ಟು ಮಾಕ್ಷಿ ಅರಿಲ್ಲ ಅಂತಲ್ಲ, ಅದು ಬಹಳ ಮುಖ್ಯವಾದ ಪ್ರಸನ್ನ ನಾಟಕ. ಆದರೆ ಅವ್ರಿಗೂ ಸಮುದಾಯಕ್ಕೂ ಯಾವ ಸಂಬಂಧವೂ ಇರಲಿಲ್ಲ. ಸಮುದಾಯದ ಜೊತೆಗೆ ತಮ್ಮನ್ನು ಗುರುತಿಸ್ಕೊಂಡವ್ರು ಅಲ್ಲ, ಅವರು ಗುರುತಿಸ್ಕೊಂಡದ್ದು ಅಮರ ಕಲಾ ಸಂಘದ ಜೊತೆಗೆ. ಅಮರ ಕಲಾ ಸಂಘಕ್ಕೆ ಇಂಥ ಪೊಲಿಟಿಕಲ್ ಐಡಿಯಾಲಜಿಯ ಜೊತೆಗಿನ ಕಮಿಟ್ಮೆಂಟ್ ಇರಲಿಲ್ಲ. ಅದು ನಿಷ್ಠೆ ಇತ್ತು ರಂಗಭೂಮಿಗೆ. ಅದೇನು ನಾಟಕಕಾರಗಳ ಬಗ್ಗೆ ಯಾವ ನಾಟಕಕಾರನೇ ಆಗಿತ್ತು ಅಥವಾ ಕೃತಿಯೇ ಆಗಿತ್ತು, ಅದರ ಬಗ್ಗೆ ನಿಷ್ಠೆ ಇರ್ತಿತ್ತು ಆ ತಂಡಕ್ಕೆ. ಆನಂತರ ಅವರು ಅಸೋಸಿಯೇಟ್ ಆದ ಸಿಂಧೂಡಿ ಅನಂತಮೂರ್ತಿಯು ಕೂಡ ಇದೇ ದಾರಿಯವರು. ಹಾಗಾಗಿ ಇವರು ಸುರುಚಿ ಇರುತ್ತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈಗಲೂ ಕೂಡ ಅವರು ಸುರುಚಿ ಜೊತೆಗೆ ಅದೇ ರೀತಿಯಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ಅಮರ ಕಲಾ ಸಮಯದಲ್ಲಿ ಬಿಟ್ಟರೆ ಕದಂಬ ರಂಗ ವೇದಿಕೆ ಜೊತೆಗಂತೂ ತುಂಬ ಹೊತ್ತಿರುವ ಬಾಂಧವ್ಯ ಇಟ್ಕೊಂಡರು.
ಅದು ಎಷ್ಟು ಆಳವಾದದ್ದು ಅಂದರೆ ತಮ್ಮ ಹಳ್ಳಿಯಲ್ಲಿ ಒಂದು ರಂಗತಂಡವನ್ನು ಹುಟ್ಟಾಕೊಂಡು ನನಗೆ ಅವರ ಹಳ್ಳಿ 4 ಸಲ ಬನ್ನಿ ಮರಿನ ಕಲ್ಲು ನನಗೆ ಹೋಗೋಕ್ಕಾಗಿಲ್ಲ. ಆದರೆ ಕೇಳಿರುವ ಮಟ್ಟಿಗೆ ಅಲ್ಲಿ ಯಾವ ಸಾಂಸ್ಕೃತಿಕ ನೆಲೆಗಳು ಚಟುವಟಿಕೆಗಳು ಇರಲಿಲ್ಲ. ಅಲ್ಲಿ ಅದನ್ನು ಹುಟ್ಟಾಕಿದ್ದಾರೆ. ಇದು ಬಹಳ ಮುಖ್ಯ. ಬಹುಶಃ ಆ ಹುಟ್ಟಾಕುವಿಕೆಯ ಪ್ರಭಾವ ಅಥವಾ ಪರಿಸರ ಒದಗಿಸಿಕೊಟ್ಟದ್ದು ತಿಪ್ಪಣ್ಣ ಅಂತ ಭಾವಿಸಿದ್ದೇನೆ ನಾನು. ಯಾಕೆ ತಿಪ್ಪಣ್ಣ ಅದೇ ಕೆಲಸವನ್ನ ಅವರೂರಿನಲ್ಲಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರಿಬ್ಬರು ಒಂದು ಜೋಡಿ, ಅದ್ಭುತವಾದ ಜೋಡಿ, ತಿಪ್ಪಣ್ಣ ಮತ್ತು ರಾಮಣ್ಣ. ತಿಪ್ಪಣ್ಣ ನಾಟಕ ಬರೋದು, ರಾಮಣ್ಣ ಅದನ್ನು ಡೈರೆಕ್ಟ್ ಮಾಡೋದು. ಈಗ ತಿಪ್ಪಣ್ಣ ನಾಟಕ ಬರೋದು ಅದೊಂದು ಆ್ಯಕ್ಟ್ ಮಾಡಬೇಕು ರಾಮಣ್ಣ, ಅಥವಾ ಅವ್ರು ಇನ್ನೇನೋ ಪ್ರಾಜೆಕ್ಟ್ ತೊಗೊಂಡು ಇದು ಇಬ್ಬರಿಗೂ ಅನ್ವಯ ಆಗ್ತದೆ. ರಾಮಣ್ಣ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಅದಕ್ಕೆ ತಿಪ್ಪಣ್ಣ ಜೊತೆಗೂಡೋದು. ಇದು ಒಟ್ಟಿಗೆ ಬೆಳೆಯುವ ಗುಣವನ್ನ ಹೇಳ್ತದೆ, ತುಳಿಯುವ ಗುಣವನ್ನಲ್ಲ. ನಾನು ಗಮನಿಸ್ಕೊಂಡು ಬಂದ ಹಾಗೆ ರಾಮಣ್ಣ ಯಾವತ್ತೂ ಯಾರನ್ನು ಯಾವುದೇ ಸಂದರ್ಭದಲ್ಲೂ ನಕಾರಾತ್ಮಕವಾಗಿ ನೋಡಿದವರು ಅಲ್ವೇ ಅಲ್ಲ. ಸೊ ಇದು ರಾಮಣ್ಣ. ಈ ರಾಮಣ್ಣ ಯಾಕೆ ಬರವಣಿಗೆಗೆ ಇಲ್ವೋ ಗೊತ್ತಿಲ್ಲ ನನಗೆ. ನಾಟಕ ಗೀಟಕ ಬರೆಯುವ ಪ್ರಯತ್ನವನ್ನ ಮಾಡಲಿಲ್ಲ, ಮಾಡಿ ನಾನೇನು ಹೇಳೋದಿಲ್ಲ. ಅದು ಬೇರೆ ರೀತಿಯಾದ ಪ್ರಕ್ರಿಯೆ. ಅದು ಆ ಪ್ರಕ್ರಿಯೆಗೆ ಅವರು ಯಾಕೆ ಒಳಪಡಲಿಲ್ಲ ಅಥವಾ ಯಾಕೆ ಒಳಪಟ್ಟರು ಅನ್ನುವಂಥ ಮಾತುಗಳು ಅನಗತ್ಯ ಅಂತ ನಾನು ಭಾವಿಸ್ತೇನೆ. ಈ ಪಟ್ಟಿಯನ್ನು ನೀವು ನೋಡಿದ್ರೆ ರಾಮಣ್ಣ ಯಾವ ಪಟ್ಟಿ ಅಂದರೆ ರಾಮಣ್ಣ ಆಕ್ಟ್ ಮಾಡಿರುವ ನಾಟಕಗಳ ಪಟ್ಟಿಯನ್ನು ತುಂಬ ಸುದೀರ್ಘವಾಗಿದೆ. ತುಂಬ ವೈವಿಧ್ಯಮಯವಾದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಎಲ್ಲ ಸೂಕ್ಷ್ಮಗಳನ್ನು ಅಲ್ಲೇ ಹೇಳಿದಾಗ ಗೌತಮನಿಂದ ಹೇಳಿದ್ರು, ಗೌತಮನ ಪಾತ್ರವನ್ನು ಮಾಡೋದು ತುಂಬ ಶೋಗಳಾದವು. ಸೊ ಹುಲಿ ಅಂತ ನಾಟಕದಲ್ಲಿ ಮಾಡೋದು, ದಂಗೆಯ ಮುಂಚಿನ ದಿನಗಳು ಪ್ರಸನ್ನಂದು ಅದರಲ್ಲಿ ಒಂದು ಮುಖ್ಯವಾದ ಪಾತ್ರದಲ್ಲಿದ್ದರು. ಹೀಗೆ ಅನೇಕ ಎಲ್ಲ ಪಾತ್ರಗಳ ನಾಟಕಗಳನ್ನು ಜ್ಞಾಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಥವಾ ಹೆಸರಿಸೋದು ಅನಗತ್ಯ ಅಂತ ಭಾವಿಸ್ತಾರೆ. ಇದು ರಾಮಣ್ಣ. ಕೆಲವು ವರ್ಷಗಳ ಹಿಂದೆ ಒಂದೊಂದು 2-3 ಮಾತುಗಳಲ್ಲಿ ಮುಗಿಸ್ತೇನೆ. ಬಹುಶಃ ಆಗಲೇ 8-10 ವರ್ಷಗಳ ಹಿಂದೆ ಅಂತ ಅನಿಸುತ್ತೆ. ನಾನು ಅವ್ರ ಮನೆ ಮುಂದೆ ಬೆಳಿಗ್ಗೆ ವಾಕಿಂಗ್ ಬರ್ತಿದ್ದೆ. ಈಗ ಬರೋಲ್ಲ, ಬೆಳಿಗ್ಗೆ 6 ಎಷ್ಟೊಂದು ಜನ ಅವ್ರ ಮನೆ ಮುಂದೆ ಬಂದರೆ ಅವರ ಮನೆ ಮುಂದೆ ಗಿಡಗಳಿಗೆ ನೀರು ಹಾಕ್ತಿದ್ದದ್ದು ಅಥವಾ ಕಾರ್ ತೊಡಿತಿದ್ದದ್ದು, ಕಸ ಗುಡಿಸ್ತಿದ್ದದ್ದು ಯಾರು ಅಂದ್ರೆ ಇದೇ ರಾಮಣ್ಣ. ಮನೆಯ ಮುಂದೆ ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ರಾಮಣ್ಣ ಮಾಡ್ತಿದ್ರೋ, ಮನೆಯ ಒಳಗೆ ಕಾಲಿಟ್ರೆ ದಿಗ್ಭ್ರಮೆ ಆಗತ್ತೆ. ಅದಕ್ಕೆ ಭಾನುಮತಿಯವರು ಕಾರಣ ಇಲ್ಲ ಅನ್ನೋದು. ಏನು ಅಂದರೆ ನನಗೆ ಗೊತ್ತಿಲ್ಲ, ನಾನು ಸ್ವಲ್ಪ ಪುಸ್ತಕ ಪ್ರೇಮಿ. ಅವರ ಮನೆಯೊಳಗೆ ಕಾಲಿಟ್ಟರೆ ನಿಮಗೆ ಕಾಣಿಸೋದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ತುಂಬ ಅಚ್ಚುಕಟ್ಟಾಗಿ ಒಂದಿಷ್ಟು ಧೂಳು ಬರದೇ ಇರುವ ಹಾಗೆ ಪುಸ್ತಕಗಳನ್ನು ಆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಈಗ ಜೋಡಿಸಿರುವಂಥದ್ದು. ಎಷ್ಟು ಪುಸ್ತಕಗಳು ಅಂದರೆ ಸಂಖ್ಯೆ ಹೇಳಬೇಕಾದ ಅಗತ್ಯ ಇಲ್ಲ, ಯಾವ್ದು ಬೇಕು ಕೇಳಿ ಹಳೆಯದು ಸಿಗುತ್ತೆ. ಅಷ್ಟು ಪುಸ್ತಕಗಳು. ಅದನ್ನು ಇಟ್ಟಿರುವ ಓರಣ ಇದೆಯಲ್ಲ, ಅದು ಅದ್ಭುತ. ನಾವು ಪುಸ್ತಕ ತಗೊಳ್ಳೋದು ಬೇರೆ, ಪುಸ್ತಕ ಓದೋದು ಬೇರೆ, ಆದರೆ ಆ ಪುಸ್ತಕವನ್ನು ಅಷ್ಟೇ ಓರಣವಾಗಿ ಕಾಪಿಟ್ಟುಕೊಳ್ಬೇಕು ಅನ್ನೋ ಗುಣ ಇರುತ್ತಲ್ಲ, ಆ ಗುಣನೇ ಇದೆ. ಆ ಓದೋದ್ರ ಜೊತೆಗೆ ಅದನ್ನ ಇಟ್ಕೊಳ್ಬೇಕು ಅನ್ನೋ ಗುಣವನ್ನ ರಾಮಣ್ಣ ಅಷ್ಟೇ ಅಲ್ಲ, ಅವ್ರ ಮನೆಯವರು ಎಲ್ರಿಗೂ ಇದೆ. ಅವ್ರ ಮಗನಿಗೂ ಇದೆ, ಮೊದಲನೇ ಮಗನಿಗೆ. ಎರಡನೇ ಗೊತ್ತಿಲ್ಲ ನನಗೆ, ಹೆಚ್ಚು ಪರಿಚಯ ಇಲ್ಲ. ಮೊದಲನೇ ಬಗ್ಗೆ ಇದೆ ಅನ್ನುವಾಗಲೇ ಸ್ವಲ್ಪ
ಆ ಮನೆಯ ವಾತಾವರಣ ಹೇಗಿದೆ, ರಾಮಣ್ಣ ತನ್ನ ಮನೆಯನ್ನು ಕಟ್ಟಿಕೊಂಡದ್ದು ವಾತಾವರಣ ಭಾನುಮತಿಯವರ ಜೊತೆ, ಅದು ಸಾಹಿತ್ಯಿಕ ವಾತಾವರಣ. ಆ ಹುಡುಗ MA ಓದುವಾಗ, MA ಆದ್ಮೇಲೂ ಕೂಡ ಅವ್ನು PhD ಮಾಡುವ ಸಂದರ್ಭದಲ್ಲಿ ನಮ್ಮ ಮನೆ ಬರ್ತಿದ್ದ, ಪುಸ್ತಕಗಳನ್ನ ಕೇಳ್ತಿದ್ದ, ವಿಶೇಷವಾಗಿ ವಿವೇಕಾನಂದರನ್ನು ಓದ್ತಿದ್ದ. ಇವತ್ತಿಗೂ ಅವನಿಗೆ ಆ ಗುಣ ಇದೆ. ಯಾಕೆ ಅದನ್ನು ಪ್ರಸ್ತಾಪಿಸ್ತಿದ್ದೇನೆ ಅಂದರೆ, ನಾನು ಏನು ಮಾಡಿದೆ ಅಷ್ಟೇ ಅಲ್ಲ ಮುಖ್ಯ, ನಾನು ಮನೆಯನ್ನ ಹೇಗೆ ಕಟ್ಟಿದೆ ಅನ್ನೋದು ಮುಖ್ಯ. ನಾನೊಬ್ಬ ದೊಡ್ಡ ನಟ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಹೌದಪ್ಪ, ಅದು ಯಶಸ್ಸು ನಿಜ. ಅದು ನಿನ್ನ ಮನೆಯನ್ನ ಏನು ಮಾಡಿದ್ಯಾ ಹೇಳು, ಮನೆಯವ್ರನ್ನ ಹೇಗೆ ನೋಡ್ಕೊಂಡಿದ್ಯಾ ಹೇಳು. ಅವರು ಇದೇ ಯಶಸ್ಸು ಬರಬೇಕು ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಆ ಸಹೃದಯತೆಯನ್ನ, ಆ ಸುಸಂಸ್ಕೃತತೆಯನ್ನ, ಆ ಸಾಮಾಜಿಕ ಕಾಳಜಿಗಳನ್ನ, ಇವುಗಳನ್ನ ಹೇಗೆ ರೂಢಿಸಿದ್ಯಾ. ಹಾಗಾಗಿ ನನಗೆ ಅನ್ಸುತ್ತೆ, ರಾಮಣ್ಣ ನಾಟಕ ಮಾಡಿದ್ದು ದೊಡ್ಡದಲ್ಲ, ಅಥವಾ ಜಾನಪದ ಸಂಗ್ರಹ ಇದೆಯಲ್ಲ ಮಾಡಿದ್ದು ಊರೂರಲ್ಲಿ, ಅದೇ ದೊಡ್ಡದೇನಲ್ಲ. ತನ್ನ ಮುಂದಿನ ಪೀಳಿಗೆಯನ್ನು ಕೂಡ ಹಾಗೆ ಬೆಳೆಸುವ, ಹಾಗೆ ಎಲ್ಲದ ಆ ಸೂಕ್ಷ್ಮತೆಯಲ್ಲಿ, ಆ ಸಹೃದಯತೆಯಲ್ಲಿ ಆ ಕೆಲಸ ಮಾಡಿದ್ನಲ್ಲ, ಅದು ತುಂಬ ದೊಡ್ಡದು. ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ. ನಮ್ಮನ್ನು ಅಂದರೆ ಇಡೀ ನಮ್ಮ ಸಮಾಜವನ್ನು, ಸಮುದಾಯವನ್ನು ಅಂತ ಹೇಳಿ ಬಯಸ್ತೀನಿ. ಸಿಕ್ಕಿದಾಗೆಲ್ಲ ಈ ಥರದ 100 ಮಾತುಗಳು ಆಗ್ತಿರ್ತವೆ ನಮ್ಮ ರಾಮಣ್ಣ ನಡುವೆ. ಆದರೆ ಎಂದು ಮನಸ್ತಾಪದ ಮಾತುಗಳನ್ನಾಗಲಿ ಅಥವಾ ಇನ್ನೊಬ್ಬರಿಗೆ ಹರ್ಟ್ ಮಾಡಬಹುದಾದ ಮಾತುಗಳನ್ನಾಗಲಿ ರಾಮಣ್ಣ ಆಡಿದ್ದನ್ನು ಗೊತ್ತೇ ಇಲ್ಲ. ಅಂಥ ಸಂದರ್ಭ ಬಂದರೆ ಅದರಿಂದ ದೂರ ಹೋಗುತ್ತಾರೆ. ಅದರರ್ಥ ಅದನ್ನು ವಿರೋಧಿಸೋದಿಲ್ಲ ಅಂತಲ್ಲ, ವಿರೋಧಿಸುವಾಗಲೂ ಕೂಡ ಒಂದು ಎಚ್ಚರ ಬೇಕು ಅನ್ನೋದು. ಹತ್ತಾಗದೇ ಇದ್ದ ಹಾಗೆ ವಿರೋಧಿಸೋದು ಗೊತ್ತಿರ್ಬೇಕು ನಮಗೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದ್ರೆ, ಈಗ ಆಗ್ತಿದೆಯಲ್ಲ ನೆನ್ನೆ ಮೊನ್ನೆ 1 ವಾರದಿಂದ, ಹರ್ಟ್ ಮಾಡದೆ ವಿರೋಧಿಸೋದು ಬೇರೆ, ಹರ್ಟ್ ಮಾಡಿ ವಿರೋಧಿಸೋದು ಬೇರೆ. ಈಗ ಪಾಕಿಸ್ತಾನದವ್ರು ಮಾಡೋದು ಹರ್ಟ್ ಮಾಡಿ ವಿರೋಧಿಸೋದು. ಅದು ಈಗ ಭಾರತ ತೆಗೆದುಕೊಳ್ತಿರೋ ನಾವು ವಿರೋಧಿಸ್ತೇವೆ, ಬಟ್ ಹರ್ಟ್ ಮಾಡದೆ ವಿರೋಧಿಸ್ತೇವೆ. ಇದು ಸರ್ಕಾರದ ಲೆವೆಲಲ್ಲ, ವ್ಯಕ್ತಿಗತ ಸಂದರ್ಭದಲ್ಲಿಯೂ ಕೂಡ ಇದು ಸತ್ಯ ಅಂತ ನಾನು ಭಾವಿಸ್ತೇನೆ. ಅದರಿಂದ ರಾಮಣ್ಣನ ಪರಿಚಯದ ಪ್ರಾರಂಭದಕ್ಕೆ ನಾನು ಭಾನುಮತಿಯವರ ಪರಿಚಯ ಮಾಡಿಸ್ಕೊಂಡಿದ್ದು ಈ ಕಾರಣಕ್ಕೆ. ಕಾಣಿಸೋದು ರಾಮಣ್ಣನ ಹಿಂದೆ ಇಲ್ಲಿ ಏನೇನೇನೋ ಇದೆ, ಅಲ್ಲಿಯೂ ಕೂಡ ರಾಮಣ್ಣ ಇರೋದು ಹಾಗೆಯೇ. ಅದೇ ಯಶಸ್ವಿ ರಾಮಣ್ಣ, ಅದೇ ಮತ್ತೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ಮತ್ತೊಬ್ಬರನ್ನ ಅರ್ಥ ಮಾಡಿಕೊಳ್ಳುವ, ಮತ್ತೊಬ್ಬರಿಗೆ ಅವಕಾಶಗಳನ್ನು ತೆರೆಯುವ ರಾಮಣ್ಣ. ಬಹುಶಃ ಅದು ಹೀಗೆ ಮಾತಾಡ್ತಾನೆ ಇದ್ರೆ ಯಾವ್ಯಾವುದೋ ನೆನಪುಗಳು ಜೊತೆಯಲ್ಲಿ ಸಾಗಿದ್ರಿಂದ ಯಾವ್ಯಾವ ನೆನಪುಗಳು ಮತ್ತೆ ಬರ್ತಾನೆ ಇರ್ತಾರೆ. ಅದಾವ ಕೆಲವು ಟೂರ್ಗಳಿಗೆ ಹೋದ ಸಂದರ್ಭದಲ್ಲಿ ಅವ್ರು ನಡ್ಕೊಂಡ ರೀತಿಗಳು ಇತ್ಯಾದಿಗಳು, ಅಥವಾ ವಾಸು ಜೊತೆಗೆ ಅವರಿದ್ದ ಸಂದರ್ಭಗಳು, ಕದಂಬನ ಜೊತೆಗೆ ನಡ್ಕೊಳ್ಳುವ ಕ್ರಮಗಳು, ಕದಂಬ ರಂಗ ವೇದಿಕೆಯ ವ್ಯವಸ್ಥೆಯೊಳಗೆ ಒಂದು ಭಾಗವಾಗಿ ಅದನ್ನು ಕಟ್ಟೋದಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳು, ಈ ಥರದ ಅನೇಕ ವಿಚಾರಗಳಿವೆ. ಅವೆಲ್ಲವೂ ನಮ್ಮ ನಿಲುವಿಗೆ ಸಿಕ್ಕುವಂಥವು. ಅದಕ್ಕೆ 100 ಬಣ್ಣಗಳು, 100 ನೆಲೆಗಳಿರ್ತವೆ. ಅಂಥ 100 ಬಣ್ಣ ಮತ್ತು 100 ನೆಲೆಯ ರಾಮಣ್ಣ ಇನ್ನಷ್ಟು 100 ಕಾಲ ಬಾಳಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕದಂಬ ರಂಗವೇದಿಕೆ 75ರ ಉಪ್ಪೂರು ರಾಮಣ್ಣ 5-6 ದಶಕಗಳ 106 ಬಣ್ಣ ಮೆಲುಕು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಸ್ನ ಪ್ರಾಂಶುಪಾಲರಾದ ಕೆ.ಸಿ. ಮಹಾದೇವ ಶೆಟ್ಟಿಯವರೇ, ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಕದಂಬ ರಂಗವೇದಿಕೆಯ ಅಧ್ಯಕ್ಷರಾದ ಆತ್ಮೀಯರು ಆದ ರಾಜಶೇಖರ್ ಕದಂಬ ಅವರೇ, ರಾಮಣ್ಣ ದಂಪತಿಗಳನ್ನು ಗೌರವಿಸಿದಂತಹ ಕನ್ನಡಪ್ರಭ ಸ್ಥಾನಿಕ ಸಂಪಾದಕರಾದಂತಹ ಆತ್ಮೀಯರು ಆದ ಅಂಶಿ ಪ್ರಸನ್ನ ಕುಮಾರ್ ಅವರೇ, ರಾಮಣ್ಣನವರ ಪರಿಚಯವನ್ನು ಅತ್ಯಂತ ದೀರ್ಘವಾಗಿ ಹಾಗೆ ಸಮಗ್ರವಾಗಿ ನಮ್ಮ ಮುಂದೆ ಇಟ್ಟಂತಹ ರಂಗ ನಿರ್ದೇಶಕರು ಆದಂತಹ ಎಚ್.ಎಸ್. ಉಮೇಶ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಆತ್ಮೀಯರಾದ ಎಸ್ ರಾಮಣ್ಣ ಅವರೇ, ರಾಮಣ್ಣ ಹಾಗೂ ಡಾಕ್ಟರ್ ಭಾನುಮತಿಯವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ರಾಮಣ್ಣನವರ ಎಲ್ಲ ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಅವರ ಕೆಲವರ ಹೆಸರುಗಳನ್ನು ಹೇಳಿದ್ದಾರೆ. ಮತ್ತೆ ಅದನ್ನು ಹೇಳೋದಕ್ಕೆ ಹೋಗಲ್ಲ. ಎಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಉಮೇಶ್ ಅವರು ರಾಮಣ್ಣ ಅವರ ಬಹುಮುಖ ಪ್ರತಿಭೆಯನ್ನು ಕುರಿತು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರು ಒಬ್ಬ ರಂಗಭೂಮಿಯ ನಟನಾಗಿ, ನಿರ್ದೇಶಕನಾಗಿ, ರೈಟರ್ ಆಗಿ ಹೇಗೆ ತಮ್ಮ ಕಲಾ ಪ್ರತಿಭೆಯನ್ನು ಬಹುಮುಖ ರೀತಿಯಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ ಅನ್ನುವಂಥದ್ದು. ಇನ್ನೊಂದು, ರಾಮಣ್ಣನವರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದೇನಿಲ್ಲ. ಇಲ್ಲಿಯ ಚಿತ್ರ ಪ್ರದರ್ಶನವನ್ನು ನೀವು ನೋಡಿದರೆ ಅದರಲ್ಲಿ ರಾಮಣ್ಣ ಏನು ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ. ಒಂದು ಮಾತಿದೆ, ಎ ಪಿಕ್ಚರ್ ವರ್ತ್ ಆಫ್ 1000 ವರ್ಡ್ಸ್ ಅನ್ನುವಂಥದ್ದು. ಒಂದು ಚಿತ್ರ 1000 ಪದಗಳು ಹೇಳುವಷ್ಟನ್ನ ವಿವರಿಸುತ್ತೆ, ಹೇಳುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿರುವಂತಹ ಚಿತ್ರಗಳ ಸಂಖ್ಯೆಯನ್ನು ನೋಡಿದಾಗ ಆ ಒಂದೊಂದರ ಭಂಗಿಯನ್ನು, ಪಾತ್ರದ ವೈಶಿಷ್ಟ್ಯವನ್ನು, ವೈವಿಧ್ಯವನ್ನು ನಾವು ಗಮನಿಸಿದಾಗ ರಾಮಣ್ಣನವರಲ್ಲಿ ಒಬ್ಬ ಕಲಾವಿದ ಹೇಗೆ ಅಡಗಿಕೊಂಡಿದ್ದಾನೆ ಅನ್ನುವುದನ್ನು ನಾವು ಗಮನಿಸ್ಬೋದಾದಂಥದ್ದು. ಜನಪದ ರಂಗಭೂಮಿಯಲ್ಲಿ ರಾಮಣ್ಣ ಹೇಗೆ ಮೆರೆದಿದ್ದಾರೋ ಶಿಷ್ಟ ರಂಗಭೂಮಿಯಲ್ಲಿ, ಹಾಗೆ ಜನಪದ ರಂಗಭೂಮಿಯಲ್ಲಿಯೂ ಕೂಡ ಅವರ ಪ್ರತಿಭೆ ಬಹುಮುಖಿಯಾದಂಥದ್ದು. ಅವರ ಹನುಮನಾಯಕನ ಪಾತ್ರ ಅಂತೂ ಯಾರೂ ಮರೆಯುವಂಥದ್ದಲ್ಲ. ನನ್ನ ಮಗ 6 ವರ್ಷದಲ್ಲಿ ಅವನನ್ನು ನೋಡಿದಂಥದ್ದು. ಮೊನ್ನೆ ಅವನಿಗೆ ರಾಮಣ್ಣನಿಗೆ 75 ಹಿಂಗೆ ಅಂತ ಹೇಳಿದಾಗ, ಹೌದಾ ಅವ್ರಿಗೆ 75 ಅಂತ ಅವನು ಆಶ್ಚರ್ಯವನ್ನು ಪಟ್ಟಂತಹದ್ದು. ನಾನು ರಾಮಣ್ಣ 75 ಅನ್ನಲ್ಲ, 25 ಅಂತೀನಿ. ಯಾರು ಕೂಡ 75 ಅಂದ್ರೆ ಅವರನ್ನು ನಂಬಲ್ಲ. ಯಾಕೆಂದರೆ ಅವರು ತಮ್ಮ ದೇಹವನ್ನು ಆಗಿಟ್ಕೊಂಡಿರುವಂತಹದ್ದು ಅಷ್ಟೇ ಅಲ್ಲ, ಅವರ ಶಕ್ತಿ, ಸಾಮರ್ಥ್ಯ, ಆ ಉತ್ಸಾಹ, ಒಂದು ಸಂಭ್ರಮ, ಸಡಗರ, ಒಬ್ಬ ಯುವಕನಲ್ಲಿ ಏನಿರಬೇಕೋ ಅದೆಲ್ಲವೂ ಕೂಡ ಇವತ್ತಿಗೂ ಕೂಡ ಅವರಲ್ಲಿ ಜೀವಂತವಾಗಿರುವಂತಹದ್ದು. ಉಮೇಶ್ ಅವರು ಕೆಲವು ಹೇಳಿದ್ರು, ಅವರು ಮನೆ ಮುಂದೆ ಕಸ ಗುಡಿಸೋದ್ರಿಂದ ಹಿಡಿದು ಅಚ್ಚುಕಟ್ಟುತನವನ್ನು ಹೇಗೆ ಕಾಪಾಡ್ತಾರೆ ಅನ್ನುವಂಥದ್ದನ್ನ ಕುರಿತು ಹೇಳಿದರು. ರಾಮಣ್ಣನವರ ಈ ಆಯಸ್ಸಿನ ಮತ್ತು ಅವರ ಈ ಲವಲವಿಕೆಯ ಗುಟ್ಟು ಅದೇ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಒಂದು ಶಿಸ್ತಿನ ಜೀವನ ಅವರಲ್ಲಿ ನಾನು ಕಂಡಂತಹದ್ದು ಪ್ರತಿಯೊಂದರಲ್ಲೂ ಕೂಡ. ನಾನು ಅವರನ್ನು ಅಧ್ಯಯನ ಸಂಸ್ಥೆಯಲ್ಲಿದ್ದಾಗ ಜಾನಪದ ರಂಗಭೂಮಿ, ಜಾನಪದ ವಿಭಾಗದಿಂದ ಕನ್ನಡ ಅಧ್ಯಯನ ಸಂಸ್ಥೆ ನಡ್ಕೊಂಡು ಬರೋರು. ಆಗ ನಾನು ಕಿಟಕಿಯ ಪಕ್ಕದ ರೂಮ್ನಲ್ಲಿದ್ದೆ. ನಾನು ಅದನ್ನು ನೋಡ್ತಾ ಇದ್ದೆ, ಅನ್ನೋದು ಆಶ್ಚರ್ಯವಾಗಿ ನಾನು ನೋಡ್ತಾ ಇದ್ದೆ. ಒಬ್ಬ ಪೈಲ್ವಾನ್ ಬರುವ ರೀತಿಯಲ್ಲಿ ಅವಾಗ ಅವರು ನಡ್ಕೊಂಡು ಬರ್ತಾ ಇದ್ರು. ಈಗಲೂ ಕೂಡ ನಡಿಗೆ ಹಾಗೇ ಇದೆ. ಅದೇ ಉತ್ಸಾಹವನ್ನು ಅವರನ್ನು ಕಾಣುವಂಥದ್ದು. ತುಂಬ ಶ್ರಮಜೀವಿ ಅವರು. ಕೇವಲ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥದ್ದಲ್ಲ ಅಷ್ಟೇ ಅಲ್ಲ, ಒಬ್ಬ ಕೃಷಿಕನಾಗಿಯೂ ಕೂಡ ರಾಮಣ್ಣ ಅಲ್ಲಿಯೂ ಕೂಡ ಇಲ್ಲಿಂದ ತೀರ್ಥಹಳ್ಳಿಗೆ ಹೋಗಿ ಅವರು ಜಮೀನನ್ನು ಮಾಡುವಂಥದ್ದು, ಮತ್ತು ಇಲ್ಲಿ ರಂಗಭೂಮಿಯ ವಿವಿಧ ಕ್ಷೇತ್ರಗಳಲ್ಲಿ ಹಗಲಿರಳು ದುಡಿಯುವಂಥದ್ದು. ಇದನ್ನೆಲ್ಲ ಜೊತೆಗೆ ಊರಿನಲ್ಲಿ ಒಂದು ರಂಗಪಣತ ಅನ್ನುವ ಉಬ್ಬೂರಿನಲ್ಲಿ ಸ್ಥಾಪಿಸಿರುವಂಥದ್ದು. ಈ ಒಂದು ಉತ್ಸಾಹ ಇದೆಯಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂಥದ್ದು. ಈ 75ನೇ ವಯಸ್ಸಿನಲ್ಲಿಯೂ ಕೂಡ ಅವರು ಇಂಥ ಉತ್ಸಾಹವನ್ನು ತುಂಬಿಕೊಂಡಿರುವುದನ್ನು ನೋಡಿದಾಗ ಬಹುಶಃ ನನಗನ್ಸುತ್ತೆ, ಒಂದು ಮಾತಿದೆ, 6 things to ಮೆಂಟಲ್ ಹೆಲ್ತ್ ಅಂತ. ಮೆಂಟಲ್ ಹೆಲ್ತ್ಗೆ 6 ಒಂದು ವಿಶೇಷಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಎನ್ನುವಂಥದ್ದು. ಮೆಂಟಲ್, ಬರೀ ಮೆಂಟಲ್ ಅಂದಾಗ ಅದು ಬೇರೆ ಅರ್ಥವನ್ನು ಕೊಡುತ್ತೆ. ಆದರೆ MENTAL ಮೆಂಟಲ್ ಅನ್ನುವುದರ ಒಂದೊಂದು ಅಕ್ಷರವನ್ನು, ಮೊದಲ ಅಕ್ಷರವನ್ನು ನಾವು ನೋಡುವಾಗ ಅದು ಹೇಗೆ ನಮ್ಮ ಜೀವನದ ಅಳವಡಿಕೆಗೆ ಬಹಳ ಮುಖ್ಯ ಆಗುತ್ತೆ ಎನ್ನುವುದನ್ನು ಗಮನಿಸ್ತೇವೆ ನಾವು. ಎಂ ಅನ್ನುವಂಥದ್ದು ಮೆಡಿಟೇಷನ್, ಧ್ಯಾನ. ರಾಮಣ್ಣನವರ ಧ್ಯಾನವನ್ನು ಮಾಡ್ತಾರೆ ಅವರು. ಯೋಗ
ಮುಂತಾದಂಥ ರೀತಿಯಲ್ಲಿ ಆ ದೇಹದಂಡನೆಯನ್ನು ಮಾಡುವಂಥದ್ದು. ಈ ಎರಡನೇದು ಎಕ್ಸರ್ಸೈಸ್, ಅದು ಕೂಡ ಅವರಲ್ಲಿ ನಾವು ಬಹಳ ಕಠಿಣವಾದಂಥ ಶ್ರಮವನ್ನು ರಾಮಣ್ಣ ಮಾಡ್ತಾರೆ ಎನ್ನುವುದನ್ನು ನಾನು ಕೇಳಿದ್ದೇನೆ, ಅವರ ಬಾಯಿಂದಲೇ ಕೇಳಿರುವಂಥದ್ದು. ಹಾಗೆ ನೋ, ನಮಗೆ ಸಂಬಂಧಪಡದಂಥ ವಿಷಯದಲ್ಲಿ ತಲೆ ಹಾಕದೇ ಇರುವಂತಹದ್ದು, ನೋ, ನಿರ್ಲಿಪ್ತವಾಗಿರುವಂತಹದ್ದು. ಉಮೇಶ್ ಅವರು ಅದನ್ನು ಹೇಳಿದರು, ಬೇರೆಯವರ ತಟ್ಟೆಗೆ ಅವರು ಹೋಗಲ್ಲ ಅನ್ನುವಂಥದ್ದು. ತಮ್ಮ ಪಾಲಿನ ಕೆಲಸವನ್ನು ಎಷ್ಟೋ ಅಷ್ಟನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಸಾಮರ್ಥ್ಯವನ್ನ, ಒಂದು ಬದ್ಧತೆಯನ್ನು ಅವರು ಹೊಂದಿರುವಂತಹದ್ದು. ಹಾಗಾಗಿ ಅನ್ನುವಂಥದ್ದೇ ನೋ ಕಾಮೆಂಟ್ಸ್ ಮಾಡುವಂತಹದ್ದು. ಹಾಗೆ ಟಾಕ್ ಲೆಸ್ ಕಡಿಮೆ ಮಾತಾಡ್ತಾರೆ. ಆ ಮಾತನ್ನು ಕೂಡ ಉಮೇಶ್ ಅವರು ವಿವರಿಸಿದ್ದಾರೆ. ಕಡಿಮೆ ಮಾತಾಡುವಂಥದ್ದು, ಇದು ಹೆಚ್ಚು ಕೆಲಸ ಕಡಿಮೆ ಮಾತು ಅನ್ನುವಂಥದ್ದು. ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಅನಾವಶ್ಯಕವಾದಂತಹ ಮಾತು ಬೇರೆ ಬೇರೆ ಆಯಾಮಗಳಿಗೆ ಅಡಿ ಮಾಡಿಕೊಡುವಂಥದ್ದು. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಮಾತಾಡುವ, ಅಗತ್ಯಕ್ಕೆ ತಕ್ಕಂತೆ ಮಾತನಾಡುವಂತಹ ಸ್ವಭಾವವನ್ನು ರೂಢಿಸ್ಕೊಂಡಿರುವ ನೋಡ್ತೇವೆ. ಇನ್ನೊಂದು ಅಕ್ಸೆಪ್ಟೆನ್ಸ್, ಒಪ್ಕೊಳ್ಳುವಂತಹದ್ದು. ಕೆಲವನ್ನ ಜೀವನದಲ್ಲಿ ನಾವು ಸ್ವೀಕರಿಸಬೇಕಾಗತ್ತೆ, ಬಲವಂತವಾಗಿ ಆದರೂ ಕೂಡ ಸ್ವೀಕರಿಸಬೇಕಾಗತ್ತೆ. ಆಗ ನಮಗೆ ತಾಳ್ಮೆ, ಸಂಯಮ ಇದೆಲ್ಲವೂ ಕೂಡ ಬೇಕಾಗುವಂಥದ್ದು. ಆ ದೃಷ್ಟಿಯಿಂದ ಆ ಒಂದು ಅಂಶವನ್ನು ಕೂಡ ನಾನು ರಾಮಣ್ಣನವರು ಗಮನಿಸಿದ್ದೇನೆ. ಮತ್ತೊಂದು ಲಾಫ್, ಈಗ ನೋಡಿದರೆ ಎಲ್ಲ ಕ್ಲಬ್ಗಳಲ್ಲಿ ಲಾಫಿಂಗ್ ಕ್ಲಬ್, ನಗುವಂತಹದ್ದೇ ಒಂದು ಆರೋಗ್ಯಕ್ಕೆ ಒಳ್ಳೆಯ ಔಷಧ ಅನ್ನುವಂಥ ಮಾತನ್ನು ನಾವು ಗಮನಿಸ್ತೇವೆ. ವೈದ್ಯರು ಕೂಡ ಹೇಳುವಂಥದ್ದು ಈ 6 ಅಂಶಗಳೇನಿವೆ, 6 ಥಿಂಗ್ಸ್ ಟು ಮೆಂಟಲ್ ಹೆಲ್ತ್ ಅನ್ನುವಂಥದ್ದು, MENTAL. ಇದನ್ನ ಬಹುಶಃ ರಾಮಣ್ಣನವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವುದನ್ನು ನಾನು ಸ್ವಲ್ಪ ಮಟ್ಟಿಗೆ ಬಲ್ಲೆ, ಅವರ ಬಾಯಿಂದ ಕೂಡ ಕೇಳಿರುವಂಥದ್ದು. ಜೊತೆಗೆ ಭಾನುಮತಿ ಅವರ ಕೊಡುಗೆಯೂ ಕೂಡ ಇದೆ ಅದರಲ್ಲಿ. ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆರೋಗ್ಯಪೂರ್ಣವಾಗಿ ಅವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸ್ಫೂರ್ತಿದಾಯಕವಾಗಿ ನಿಂತಿರೋದ್ರಿಂದ ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ಅದರಿಂದ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇನ್ನೊಂದು ಈ ಸಂದರ್ಭದಲ್ಲಿ HS ವೆಂಕಟೇಶಮೂರ್ತಿ ಅವರ ಒಂದು ಕವನದ ಸಾಲು ನನಗೆ ನೆನಪಾಗುತ್ತೆ. ಇರುವಂತೆ ಇರಬೇಕು ಮರೆತು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅನ್ನುವಂಥದ್ದು. ಇರಬೇಕು, ಇರುವಂತೆ ಮರೆತು ಸಾವಿರ ಚಿಂತೆ. ಹಿಂದಿನದನ್ನು ಹಚ್ಕೊಳ್ಳುವಂಥದ್ದಲ್ಲ, ಅದನ್ನು ಮರೆತಾ ಹೋಗುವಂಥದ್ದು, ಹೊಸ ಜೀವನವನ್ನು ಕಟ್ಕೊಳ್ಳುವಂಥದ್ದು. ಹೇಗೆ ಅಂತಂದ್ರೆ, ಮೋಡ ಅಷ್ಟು ಗಟ್ಟಿಯಾಗಿ ಕಪ್ಪಾಗಿ ಒಂದು ಏನು ಭಾರವನ್ನು ಹೊತ್ತಂತೆ ಇರುತ್ತೆ. ಆದರೆ ಅದು ಮಳೆಯಾಗಿ ಸುರಿದ ಮೇಲೆ ಅದು ಹೇಗೆ ಹಗುರ ಆಗುತ್ತೋ ಹಾಗೆ ನಾವು ಹಗುರಾಗುವಂಥದ್ದು, ಅದನ್ನು ಕಳೆದುಕೊಳ್ಳುವಂಥದ್ದು. ಈ ಒಂದು ಸ್ಥಿತಿಯನ್ನು ಮುಟ್ಟಿದಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಎನ್ನುವಂಥದ್ದು. ಅವರ 75ರ ಈ ವಯಸ್ಸಿನಲ್ಲೂ ಕೂಡ ಈ ಚಟುವಟಿಕೆ ಮತ್ತು ದೇಹವನ್ನು ಆಗಿಟ್ಕೊಂಡಿರುವುದಕ್ಕೆ ಕಾರಣ ಇವುಗಳ ಅಳವಡಿಕೆ ಅಂತ ನಾನು ಭಾವಿಸ್ತೇನೆ. ರಾಮಣ್ಣನವರ ನನ್ನ ಪರಿಚಯ ಸುಮಾರು 40 ವರ್ಷಕ್ಕಿಂತ ಹೆಚ್ಚು ಅಂತ ನಾನು ಅಂದ್ಕೊಂಡ್ರು. ನಿಜ ವಾಸ್ತವವನ್ನು ಕೂಡ ಅದು. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವರು, ನಾನು, ಭಾನುಮತಿಯವರು ಕೂಡ ಒಟ್ಟಿಗೆ ಕೆಲಸ ಮಾಡಿದಂಥವರು. ಇಲ್ಲಿ ಅನೇಕರಿದ್ದಾರೆ. ಕನ್ನಡ ಹಿರಿಯಣ್ಣ ಅವರು ಬಂದಿದ್ದಾರೆ, ಕೃಷ್ಣಗೌಡರು ಬಂದಿದ್ದಾರೆ, ರೇವಣ್ಣ ಇದ್ದಾರೆ, ಹಾಗೆ ಭಗವಾನ್ ಇರುವಂತಹದ್ದು. ಇದೆಲ್ಲ ನೋಡಿದಾಗ ಇವರೆಲ್ಲರೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡುವಂಥವ್ರು. ಅವಾಗ ಒಬ್ಬೊಬ್ಬರನ್ನು ಕೂಡ ಹತ್ತಿರದಿಂದ ನಾವು ಬಲ್ಲು. ಅಂದಿನ ದಿನಗಳಲ್ಲಿ ರಾಮಣ್ಣ ಹೇಗೆ ಒಳ್ಳೆ ಪಾದರಸದಂತಹ ಒಂದು ಚಟುವಟಿಕೆಯನ್ನು ನಾವು ಗಮನಿಸ್ತಾ ಬಂದಿದೆ. ಹಾಗೆ ಮ್ಯೂಸಿಯಂ ಕಟ್ಟುವಲ್ಲಿ ಅವರು ಮಾಡಿದಂಥದ್ದನ್ನು ಕದಂಬ ಅವರು ಕೂಡ ಹೇಳಿದರು, ಹಾಗೆ ಉಮೇಶ್ ಅವರು ಕೂಡ ಹೇಳಿದ್ದಾರೆ. ತಿಪ್ಪೇಸ್ವಾಮಿಯವರ ನಂತರ ಜನಪದ ವಸ್ತು ಸಂಗ್ರಹಾಲಯವನ್ನು ಅತ್ಯಂತ ಅದ್ಭುತವಾಗಿ ಅದನ್ನು ಜೋಡಿಸುವಂಥದ್ದು, ವಸ್ತುಗಳನ್ನು ತರುವಂಥದ್ದು, ಅನೇಕ ವಸ್ತುಗಳನ್ನು ಅವರು ಎಲ್ಲೆಲ್ಲಿ ಹೇಗೆ ಹೇಗೆ ಸಂಗ್ರಹಿಸಿದ್ರು ಅನ್ನುವುದನ್ನು ಅವರ ಬಾಯಿಂದ ಕೇಳಬೇಕು. ಅದನ್ನು ಎಷ್ಟು ಕಷ್ಟದ ಶ್ರಮದ ಕೆಲಸ ಅದು ಅನ್ನುವಂಥದ್ದು, ಒಂದು ವಸ್ತು ಸಂಗ್ರಹಾಲಯವನ್ನು ಕಟ್ಟುವಂಥದ್ದು. ಅಷ್ಟೇ ಅಲ್ಲ, ಅದನ್ನು ತಂದು ಜೋಡಿಸುವ ಕ್ರಿಯೆ ಇದೆಯಲ್ಲ, ಇಲ್ಲಿ ಒಂದು ಪದ್ಧತಿ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುವಂಥ, ಕೇವಲ ಸಂಬಳಕ್ಕೆ ಮಾಡುವಂಥದ್ದಲ್ಲ. ಸಂಬಳಕ್ಕೆ ನಾವು ಮಾಡುವಂಥದ್ದಾದರೆ ಅದು ಯಾವುದೂ ಕೂಡ ಒಳ್ಳೆಯ ಕೆಲಸ ಆಗಲ್ಲ, ಅಚ್ಚುಕಟ್ಟಾದಂಥ ಕೆಲಸ ಆಗಲ್ಲ. ಅಲ್ಲಿ ನಮ್ಮ ಪ್ರತಿಭೆಯನ್ನು, ನಮ್ಮ ಪದ್ಧತಿಯನ್ನು ತೋರಿದಾಗ ಮಾತ್ರ ಅದು ಸಾರ್ಥಕವಾದಂಥ ಒಂದು ಕೆಲಸ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದನ್ನು ರಾಮಣ್ಣನವರಲ್ಲಿ ನಾನು ಗ್ರಹಿಸಿದ್ದೇನೆ. ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ಕೊಡ್ತಾ ಅವರು ಮಾಡ್ತಾ ಬಂದಂಥದ್ದು. ಮತ್ತು ಒಬ್ಬ ಜನಪದ ಕಲಾವಿದರಾಗಿ ರಾಮಣ್ಣ ಅವರು ಕಂಸಾಳೆಯನ್ನು ಕಲಿತಂಥದ್ದಲ್ಲ, ಅಷ್ಟೇ ಅಲ್ಲ, ಕಂಸಾಳೆ ಮಹಾದೇವನಿಂದ ಕಲ್ತರವರು. ಆದರೆ ಕಲ್ತು ಬಿಡಲಿಲ್ಲ ಅವರು. ಇವತ್ತಿಗೂ ಕೂಡ ಅದನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂದಿರುವಂಥದ್ದು. ನಿಜವಾದಂಥ ಕಲಾವಿದರು ಎಷ್ಟರ ಮಟ್ಟಿಗೆ ಅದನ್ನು ಇವತ್ತು ಉಳಿಸ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ರಾಮಣ್ಣ ಅದನ್ನು ಉಳಿಸ್ಕೊಳ್ಳುವುದರ ಜೊತೆಗೆ ಬೆಳೆಸುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗಿ ಆ ಕಲೆಯನ್ನು ಕಲಿಸ್ಕೊಡುವ
ಕಾರ್ಯದಲ್ಲಿ ಅವರು ಇವತ್ತು ಕೂಡ ನಿರತರಾಗಿದ್ದಾರೆ. ಈ ಒಂದು ಅಭಿಮಾನ, ಪ್ರೀತಿ, ಕಲೆಯ ಬಗ್ಗೆ ಇರುವಂಥ ಅವರ ಆಸಕ್ತಿ, ಇದನ್ನು ಗಮನಿಸಿದಾಗ ಅವರ ಲವಲವಿಕೆಗೆ ಅದು ಒಂದು ಸ್ಫೂರ್ತಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಅನೇಕ ಪಾತ್ರಗಳನ್ನು ಅವ್ರು ಮಾಡಿರುವಂಥದ್ದು, ವೀರಗಾಸನೆ ಮಾಡಿದ್ದಾರೆ, ಕಂಸಾಳೆ ಮಾಡಿದ್ದಾರೆ, ಯಕ್ಷಗಾನದಲ್ಲಿ ಅನೇಕ ಪಾತ್ರಗಳನ್ನು, ಹನುಮನಾಯಕನಿಂದ ಹಿಡಿದು ಅನೇಕ ಪಾತ್ರಗಳನ್ನು ಮಾಡಿರುವಂಥದ್ದು. ನೀವು ಇಲ್ಲಿ ಚಿತ್ರಗಳನ್ನು ನೋಡಿದಾಗ ಅದು ಗೊತ್ತಾಗುತ್ತದು. ಹಾಗಾಗಿ ರಾಮಣ್ಣನ ಈ ಎಲ್ಲ ಸಾಧನೆಯ ಒಂದು ಪಾತ್ರಾಭಿನಯ, ಸುಮಾರು 280ಕ್ಕೂ ಹೆಚ್ಚು ಏಕಪಾತ್ರಾಭಿನಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು. 109 ನಾಟಕಗಳಲ್ಲಿ ಅವರು ಪಾತ್ರಧಾರಿಯಾಗಿ ಪಾತ್ರವನ್ನು ಮಾಡಿರುವಂಥದ್ದು. ಇದು ಒಬ್ಬ ವ್ಯಕ್ತಿಯ ಬಹುಮುಖ ಪ್ರತಿಭೆಯನ್ನು ಒಂದು ದೊಡ್ಡ ಸಾಧನೆ ಅಂತ ನಾನಾದರೂ ಕೂಡ ಹೇಳೋದಕ್ಕೆ ಭಾವಿಸ್ತೇನೆ. ಹಾಗೆ ಈ ಸಾಧನೆಯ ಹಿಂದೆ ಅವರ ಒಂದು ಉತ್ಸಾಹ ಇದೆಯಲ್ಲ, ಅದು ಅವರಿಗೆ ಪ್ರೇರಣೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕದಂಬ ವೇದಿಕೆಯಿಂದ ಇಂಥ ಒಬ್ಬ ಬಹುಮುಖ ಪ್ರತಿಭೆಯ ವ್ಯಕ್ತಿಯನ್ನು ಇವತ್ತಿಲ್ಲಿ ಸನ್ಮಾನಿಸ್ತಾ ಇರುವಂತಹದ್ದು, ಅವರ ಈ ಎಲ್ಲ ಚಿತ್ರಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಪ್ರದರ್ಶನಕ್ಕೆ ಇಟ್ಟಿರುವಂತಹದ್ದು. ವಾಸ್ತವವಾಗಿ ಇಲ್ಲಿ ಭಾಷಣದ ಅವಶ್ಯಕತೆಯೇ ಇಲ್ಲ. ಈ ಚಿತ್ರಗಳಿಗೆ ಕೂಡ ರಾಮಣ್ಣನ ಎಲ್ಲವ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಅವರ ಇದನ್ನ ತಿಳಿಸುವಂತಹದ್ದು. ಆದ್ದರಿಂದ ಈ ಕೆಲವು ಮಾತುಗಳನ್ನು ಹೇಳುವುದರ ಮೂಲಕ ರಾಮಣ್ಣನವರನ್ನು ಮತ್ತೊಮ್ಮೆ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಹಾಗೂ ಈ ವೇದಿಕೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಕದಂಬ ವೇದಿಕೆಗೆ ಮಾತು ಕೇಳಿದ ತಮಗೂ ಕೂಡ ನನ್ನ ಹೇಳ್ತಾರೆ ನಮ್ಗೆ, ಹಂಗಾಗಿ ನಾವು ಹೌದಾ ಅಂತ ಕೇಳ್ತೀವಿ. ಈಗ ನನ್ನ ಪ್ರೀತಿಯ ಶಿಷ್ಯ ಮತ್ತು ಅವರು ಕೂಡ ನನ್ನ ಪ್ರೀತಿಯ ಶಿಷ್ಯರು ಜೋಡಿ ಮಾಡೋದನ್ನ 1-2 ನಿಮಿಷ ತೋರಿಸ್ತಾ ಇದ್ದೀವಿ. ಅದಾದ್ಮೇಲೆ ನನಗೆ ಸ್ಫೂರ್ತಿ ಬಂದ್ರೆ ಭಾನುಮತಿಯವರ ಗೊತ್ತಿಲ್ಲ, ನಾನು ಕುಣಿಯಕ್ಕೆ ಮಾಡ್ಬಿಡ್ತೀನಿ ಗೊತ್ತಿಲ್ಲ. ಅದಕ್ಕೆ ಆನ್ ಮಲೆ ಹಾಸ್ಕೊಂಡು ಜೈನ್ ಮಲೆ ಹೊತ್ಕೊಂಡು 77 ಮಲೆಗಳನ್ನು ಸುರುಳಿಸುತ್ತೆ ತಲೆದಿಂಬನ್ನಾಗಿ ಮಾಡಿಕೊಂಡು ಹೊರಗಿರುವಂತಹ ನಮ್ಮ ಅಪ್ಪಾಜಿ ಹೆತ್ತಯ್ಯ ಪುಟ್ಟ ಮಾದಪ್ಪನ ಪಾದಕ್ಕೆ ಒಂದ್ಸಲ ಹೋಗೇ ಸಮಯ ಇನ್ನೂ ಇದೆ. ಒಂದೇ ಒಂದು ನಿಮಿಷ ಜೋಡಿ ಒಂಟಿ ಮಾಡಿ ತೋರಿಸ್ತೀನಿ. ಅಂದ್ರೆ ಕಂಸಾಳೆ ಮಾದೇನವ್ರು ಹೇಳೋರು, ಎಲ್ಲದಕ್ಕೂ ಕುಣಿಬೋದು ಸ್ವಾಮಿ, ಜನಪದ ಅನ್ನೋದು ಬೇರೆ ತರ ಅಂತ ತೋರಿಸ್ತಾರೆ.
ಇದಕ್ಕೊಂದು ಕುಣಿಸ್ ತೋರಿಸ್ತೀನಿ ನಾನು. ಬೇಡ 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 ಬೇಡ. ನಮಸ್ಕಾರ. ಕದಂಬ ರಂಗವೇದಿಕೆ ಇವತ್ತು US ರಾಮಣ್ಣ 75 ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ರಾಮಣ್ಣರವರನ್ನು ಕುರಿತು ಪ್ರೊಫೆಸರ್ HS ಉಮೇಶ್ ಅವರು ಸುದೀರ್ಘವಾಗಿ ಅವರ ವ್ಯಕ್ತಿಚಿತ್ರಣವನ್ನು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ರಾಮಣ್ಣವ್ರ ಬಗ್ಗೆ ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ DK ರಾಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ರಾಜಶೇಖರ್ ಕದಂಬ ಅವರು ಕೂಡ ರಾಮಣ್ಣವರ ವ್ಯಕ್ತಿತ್ವದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ನೆಕ್ಸ್ಟು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಹಾದೇವ್ ಶೆಟ್ಟಿ ಅವರು ಕೂಡ ಮಾತನಾಡೋರಿದ್ದಾರೆ. ಇಲ್ಲಿಗೆ ಮಾತು ಅಗತ್ಯ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ. ರಾಮಣ್ಣವರಿಗೆ 75 ಅಂತೇಳಿ ನಂಬಲಿಕ್ಕೆ ಸಾಧ್ಯನೇ? ಇವಾಗ ನೋಡಿದ್ರಲ್ಲ ಕಂಸಾಳೆ, ಖಂಡಿತ ಸಾಧ್ಯ ಇಲ್ಲ. ಪ್ರೊಫೆಸರ್ DK ರಾಜೇಂದ್ರ ಅವರು ಹೇಳಿದಾಗೆ ಅವರಿಗೆ 25ರ ಉತ್ಸಾಹ ಇದೆ. 100ರವರೆಗೂ ಇದೇ ಉತ್ಸಾಹ ಇರಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಮಂಡ್ಯ ರಮೇಶ್ ಅವರು ಇಲ್ಲಿ ತುಂಬ ಹಿರಿಯರು ಮುಂದೆ ಕುಳಿತಿದ್ದಾರೆ. ಹೊಸಲಿಂಗ ಅವರಿದ್ದಾರೆ, ಹಾಗೆ ಮೈಲಹಳ್ಳಿ ರೇವಣ್ಣ ಅವರಿದ್ದಾರೆ, ಮತ್ತು ಭಗವಾನ್ ಅವರಿದ್ದಾರೆ, ಮತ್ತು ಅಂಬಳಿಕೆ ಹಿರಣ್ಣ ಅವರು ಬಂದಿದ್ದಾರೆ, ಕೃಷ್ಣೇಗೌಡ, ಎಲ್ಲರೂ ಕೂಡ ತುಂಬ ಹಿರಿಯರು ಬಂದಿದ್ದಾರೆ. ಹಾಗೆ ಸೋಮಶೇಖರ್ ಮದಗಿರಿ ಅವರಿದ್ದಾರೆ. ಈ ಕಾರ್ಯಕ್ರಮ ಹೇಗೆ ರೂಪಿತ ಆಯಿತು ಅಂತ ಹೇಳಿದ್ರೆ, ರಾಜಶೇಖರ್ ಕದಂಬ ಅವ್ರು ಗೊತ್ತಲ್ಲ, ಅವ್ರು ಒಂದಲ್ಲ ಒಂದು ಚಟುವಟಿಕೆಯನ್ನು ಮಾಡ್ತಾನೆ ಇರ್ತಾರೆ. ಯಾವಾಗಲೂ ಕೂಡ ಅವರು ನಿರಂತರವಾಗಿ ಅತ್ಯುತ್ತಮ ಸಂಘಟಕರು. ಈಗ ಅವರು 82 ಗೊತ್ತೇ ಆಗಲ್ಲ, ಅಷ್ಟು ಯಾವಾಗಲೂ ಕೂಡ ಸಕ್ರಿಯವಾಗಿರ್ತಕ್ಕಂಥವ್ರು. ಅವರು ಕೇಳಿದಂತೆ ರಾಮಣ್ಣ ಅವರಿಗೆ ಎಷ್ಟು ವಯಸ್ಸು ಅಂತ ಕೇಳಿದಾಗ ಅವರು 75 ದಾಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ರು ಫೆಬ್ರವರಿ ತಿಂಗಳಲ್ಲೇ 75 ಆಗಿದೆ. ಅವಾಗ ಅವರು ಒಂದು ಕಾರ್ಯಕ್ರಮ ರೂಪಿಸೋಣ, ಈ ಥರ ಶ್ರೀ ಕಲಾನಿಕೇತನ ಕಲಾಶಾಲೆಯಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ರೂಪಿತ ಆಯಿತು. ಹೀಗಾಗಿ ರಾಮಣ್ಣವರಿಗೆ 75 ಆಯಿತು ಅಂತ ಗೊತ್ತಾಯ್ತು, ಅದರ್ವೈಸ್ ಗೊತ್ತೇ ಆಗ್ತಿತ್ತು. ಅಷ್ಟು ಉತ್ಸಾಹದಿಂದ ಇದ್ದಾರೆ. ಇದೆಲ್ಲ ನೋಡಿ, ಹಾಗೆ ರಾಜೇಂದ್ರ ಅವರು ಹೇಳಿದಾಗೆ, ಉಮೇಶ್ ಅವರು ಹೇಳಿದಾಗೆ ತುಂಬ ಅದ್ಭುತವಾಗಿ ಅವರು ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ಅವರ ನಾಟಕಗಳು ಎಲ್ಲ ಕಡೆ ಪ್ರಸಾರ ಆಗಿದೆ, ದೂರದರ್ಶನದಲ್ಲಿ ಕೂಡ ಪ್ರಸಾರ ಆಗಿದೆ. ಇಷ್ಟೊಂದು ಸಕ್ರಿಯವಾಗಿ, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಜಾನಪದ ಕ್ಯೂರೇಟರ್ ಆಗಿ ತುಂಬ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಅವರು TR ತಿಪ್ಪೇಸ್ವಾಮಿ ಅವರ ನಂತರ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಂದೇ ಒಂದು ಘಟನೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇನೆ. ಅವರು ಕಂಸಾಳೆ ಮಹಾದೇವರ ಹತ್ರ ಸೇರಿದಂತೆ ಎಲ್ಲ ಕಡೆ ಅವರು ನೇರವಾಗಿ ಎಲ್ಲ ಯಕ್ಷಗಾನ ಇರ್ಬೋದು ಮತ್ತು ಎಲ್ಲ ಕಲೆಗಳನ್ನು ಕಲ್ತಿದ್ದಾರೆ. ಮಂಡ್ಯ ರಮೇಶ್ ಅವರು ಒಂದು ಕಡೆ ಹೇಳಿದ್ರು, ನಾನು ಇವತ್ತು ಏನಾದರೂ ಕಂಸಾಳೆನಲ್ಲಿ ಜನ್ಮದ ಜೋಡಿ ಚಿತ್ರದಲ್ಲಿ ನಾನು ಶಿವರಾಜ್ ಕುಮಾರ್ ಜೊತೆ ಕೋಲುಮುಂಡೆ ಜಂಗಮದೇವ ಹಾಡಿಗೆ ನೃತ್ಯ ಮಾಡಲಿಕ್ಕೆ, ಅಲ್ಲಿ ಪಾತ್ರ ಮಾಡಲಿಕ್ಕೆ ಕಾರಣಕರ್ತರಾದಂಥವ್ರು US ರಾಮಣ್ಣ ಅವರು ಅಂತೇಳಿ ಒಂದು ಕಡೆ ಜ್ಞಾಪಿಸ್ಕೊಂಡ್ರು. ಮಂಡ್ಯ ರಮೇಶ್ ಅವರಿಗೆ ಕೂಡ ರಾಮಣ್ಣ ಅವರು ಸ್ಫೂರ್ತಿ, ಇವರೇ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಕೇಳಲ್ಪಟ್ಟೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಡಾಕ್ಟರ್ YC ಭಾನುಮತಿ ಅವರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ರಾಮಣ್ಣ ಅವರು ಸಾಹಿತ್ಯದಲ್ಲಿ ಹೆಸರು ಮಾಡಿದ್ದಾರೆ. ಇವರು ಕಲಾವಿದರಾಗಿ, ನಟರಾಗಿ ಮತ್ತು ಜಾನಪದ ಸಂಗ್ರಹಕಾರರಾಗಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಇವರಿಬ್ಬರ 100 ವರ್ಷಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವಂಥ ಅವಕಾಶ ಸಿಗಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾಕೆಂದರೆ ನಾನು ಹಾಮಾನಾಯಕರ ಶಿಷ್ಯ. ಎಷ್ಟೋ ಸಲ ಅವರು ಮಿನಿಸ್ಟ್ರುಗಳಿಗೂ ಕೂಡ 5 ನಿಮಿಷ ಲೇಟ್ ಆದರೆ ಆಹಾರ ಏನೆಲ್ಲ ಒಳಗಿಡ್ರಿ ಅಂತ ಹೇಳ್ಬಿಟ್ಟು ಹೋದಂಥ ವ್ಯಕ್ತಿ ಅವರು. ಸೊ ನಾವು ಇದುವರೆಗೂ ಪಾಲನೆ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ ಅನ್ನೋದ್ರ ಬಗ್ಗೆ ಬೇಸರ ಇದೆ ನನಗೆ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಸಮಯದ ಅಭಾವದಿಂದ ಹೆಸರು ಹೇಳ್ತಿಲ್ಲ, ಯಾರು ತಪ್ಪು ತಿಳಿಬೇಡಿ. ಸಮಯಕ್ಕೆ ನಾನು ಭಾಳ ಬೆಲೆ ಕೊಡ್ತೀನಿ. ನನ್ನ ಪ್ರಯಾಣ ಹೇಗಾಯಿತು ಏನು ಅನ್ನೋದು ಗೊತ್ತಿಲ್ಲ. ಹಳ್ಳಿಯಲ್ಲಿ ಹುಟ್ಟಿದಂಥವನು ನಾನೊಬ್ಬ. ಸಣ್ಣ ಸಣ್ಣ ಹಳ್ಳಿಗಳಲ್ಲೆಲ್ಲ ಮೀನು ಹಿಡ್ಕೊಂಡು, ಮಾವಿನಕಾಯಿ ತಿನ್ಕೊಂಡು, ಬಿರ್ಮರ್ಲೆ ಹಣ್ಣು ಅಂತ ಇಂಥವನ್ನೆಲ್ಲ ತಿನ್ಕೊಂಡು ಬೆಳೆದಂಥವ್ನು ನಾನು. ಸೊ ಅಂಥ ಸಂದರ್ಭದಲ್ಲಿ ಅದು ಹೇಗೆ ನಾನು ಈ ಕಡೆ ಸಿಟಿಗೆ ಬಂದು ಅನ್ನೋದೇ ನನಗೆ ಆಶ್ಚರ್ಯ. ಶಿವಮೊಗ್ಗಕ್ಕೆ ಬಂದೆ, ಶಿವಮೊಗ್ಗದಿಂದ ಮೈಸೂರಿಗೆ ಬಂದೆ, ಮೈಸೂರೇ ನನ್ನ ತವ್ರ ಮನೆ ಆಯಿತು.
ಸುಮಾರು 53 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದೆ. ಜನಪದಕ್ಕೋಸ್ಕರ ದುಡಿದೆ, ಮತ್ತು ಅದ್ರ ಜೊತೆಗೆ ನಾಟಕಕ್ಕೆ ಮಾಡಿದೆ. ನನ್ನೆಲ್ಲ ಸ್ನೇಹಿತರು ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ಬಹುಶಃ ನನ್ನ ಚಿತ್ರಗಳು ನಿಮಗೆ ಅದನ್ನು ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಒಂದು 2 ಘಟನೆಗಳನ್ನು ನಾನು ಹೇಳಬೇಕು. ದೊಡ್ಡವರ ದೊಡ್ಡ ಗುಣನ ಇಲ್ಲಿ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಅಂದ್ಕೊಂಡಿದ್ದೇನೆ. ಕಾರಂತರು ರಂಗಾಯಣ ಪ್ರಾರಂಭ ಮಾಡಿದಾಗ ಬಸವ ಕೂಡ ಅದರಲ್ಲೆಲ್ಲ ಇದ್ದರು. ಅವರು ಆ ಸಂದರ್ಭದಲ್ಲಿ ಕಾರಂತರು ಮನಸ್ಸು ಮಾಡಿದ್ದರೆ ಯಕ್ಷಗಾನನ ಇಲ್ಲಿ ತಂದು ಮಾಡಿಸ್ಬೋದಿತ್ತು ಅವರು. ಆದರೆ ಅವರು ಮಣ್ಣಿನ ವಾಸನೆ ಬೇಕು ಅಂಥೇಳಿ ಕಂಸಾಳೆನೇ ಹುಡುಕಿದ್ರು. ನಿಜವಾಗ್ಲೂ ಎಷ್ಟು ದೊಡ್ಡ ಗುಣ ಅಂತ ನನಗನ್ನಿಸ್ತು. ಆಮೇಲೆ NSTಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕಂಸಾಳೆ ಮಾಡಿಸಿದ್ರು. ಇಲ್ಲೆಲ್ಲ ಒಂದು ಫೋಟೋ ಇದೆ. ಅದು ಕಂಸಾಳೆ ಮಾದೇನವರು ಅವ್ರ ಮುಂದೆ ನನ್ನನ್ನು ಮಾಡಿಸಿದ್ರು. ಅವ್ರಿಗೆ ಕಾರಂತರಿಗೆ ಅದು ಇಷ್ಟ ಆಯಿತು ಅಂತ ಕಾಣಿಸುತ್ತೆ. ಸೊ ಕಂಸಾಳೆನೇ ಅದನ್ನು ಮೊದಲಾಗಿ ಇಟ್ಕೊಂಡು ಕಂಸಾಳೆ ಮತ್ತು ಯೋಗ ಒಂದು ಭಾರತೀಯ ಇದಾಗಿ ಅದು ಯೋಗನ ಇಟ್ಕೊಂಡು ಕಂಸಾಳೆನ ಇಲ್ಲಿಯ ಮಣ್ಣಿನ ಇದು ಅಂತ ಆಟ ಅಂತ ಹೇಳಿ ಮಾಡಿದ್ರು. ನನಗೆ ರಮಣ ನೀವು ಮಾಡಿಕೊಡ್ಬೇಕು, ಕುಮಾರಸ್ವಾಮಿನ ನಿಮ್ಮ ಸಾಥ್ ತಗೊಳ್ಳಿ ಅಂತ ಹೇಳಿದ್ರು. ಇಲ್ಲ ಸರ್, ಕಂಸಾಳೆ ಮಾದೇನವ್ರನ್ನ ನಾನು ಕೇಳಬೇಕಾಗತ್ತೆ ಅಂತ. ಇಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಯೂನಿವರ್ಸಿಟಿಗೆ ಬರೆದ್ರು. ಆದರೆ ಯೂನಿವರ್ಸಿಟಿಯವರು ಕಂಸಾಳೆ ಮಾದೇನವ್ರನ್ನ ಮತ್ತು ಕುಮಾರಸ್ವಾಮಿನೇ ಅಲ್ಲಿಗೆ ಹೋಗಬೇಕು ಅಂತ ಕಳಿಸಿದ್ರು. ಅದ್ರ ಆಶ್ಚರ್ಯ ನಿಮಗೆ ಅಂದರೆ, ಇವರು ಕಾರಂತರು ಒಂದು ದಿವಸ ಬೆಳಿಗ್ಗೆ 10 ಗಂಟೆಗೆ ನನ್ನ ಚೇಂಬರಿಗೆ ಬಂದು ಕೂತ್ಬಿಟ್ಟಿದ್ದಾರೆ. ಬಹುಶಃ ಕಾರಂತರು ಕರೆದ್ರೆ ಎಲ್ಲಿ ಕರೆದ್ರು ಹೋಗೋ ಅಂಥ ಕಾಲ ಅದು, ಅಂತ ಫೇಮಸ್ ಆಗಿದ್ರು ಅವರು. ಆದರೆ ಆ ವ್ಯಕ್ತಿ ಒಂದು ಕಲೆಗೋಸ್ಕರ ನನ್ನ ಹತ್ರ ಬಂದು, ಏನು ರಾಮಣ್ಣ ನಿಮಗೆ ಜಂಬವ ಅಂತ ಅಂದರು. ಸರ್ ಸತ್ಯವಾಗ್ಲೂ ಇಲ್ಲ ಸರ್, ಈ ಥರ ಇದೆ. ಆಗ ಕಂಸಾಳೆ ಮಾದೇನವ್ರು ತಪ್ಪು ತಿಳಿತಾರೆ. ಮೊನ್ನೆ ನನ್ನ ಹತ್ರ ಕಲ್ತನೋ ಹೋಗಿ ಮಾಡ್ತೀನಿ ಅಂತ ಅಂದರೆ ನಾನು ಹೊಟ್ಟೆಗೂ ಹೊಡಿತಾನೆ, ಮತ್ತೇನು ದೊಡ್ಡ ಕಲಾವಿದನ ಏನು ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಕಂಸಾಳೆ ಮಾದೇನವರು ಅಲ್ಲಿ ಕಲಾವಿದರಾಗಿದ್ದರು, ವಿಸಿಟಿಂಗ್ ಆರ್ಟಿಸ್ಟ್ ಅಂತ ಆಗಿದ್ರು. ಅಲ್ಲಿ ನನ್ನ ಚೇಂಬರಿಗೆ ಬಂದು ಅವ್ರು ಸಹಿ ಮಾಡಬೇಕಾಗಿತ್ತು. ಅವ್ರು ಎಷ್ಟು ದೊಡ್ಡ ಗುಣ ಅಂದರೆ, ಒಳಗೆ ಬರ್ಬೇಕಾರೆ ಬುದ್ಧಿ ಅಂತ ಬರೋರು. ಸಾರ್ ನೀವು ಗುರುಗಳು ಹಾಗೆ ಮಾಡಬೇಡಿ ಅಂದರೆ, ಅಲ್ಲಿ ನಾನು ಗುರು, ಇಲ್ಲಿ ನೀವು ಸೈನ್ ಹಾಕ್ತಿದ್ರೆ ದುಡ್ಡೇ ಸಿಗಲ್ಲ ಅಂತ ಅನ್ನೋರು. ಎಂಥ ಒಂದು ಇದ್ರ ಗುಣ. ಆವಾಗ ಕಾರಂತರು ಹೇಳಿದ್ರು, ನೋಡಿ ರಾಮಣ್ಣನ ಹತ್ರ ಮಾಡಿಸ್ಬೇಕು ಅಂತಿದ್ರು. ಅವ್ರು ಹೇಳಿದ ಮಾತು ಕಂಸಾಳೆ ಬೆಳೀತು ಅಂತ ಹೇಳಿದ್ರು. ಸೊ ದೊಡ್ಡವರ ದೊಡ್ಡ ಗುಣಗಳು ಹೀಗಿದ್ರೆ ದೇಶ ತುಂಬ ಚೆನ್ನಾಗಿ ಬೆಳೀತದೆ ಅಂತ ನನ್ನ ಆಸೆ. ಮತ್ತೊಂದು ಮಾತನ್ನ ಹೇಳಬೇಕು ಅಂತಿದ್ದೀನಿ, ಪೊಲೀಸಿನ ಪಾತ್ರವನ್ನು. ಯಾಕೆಂದರೆ ಐ ಸರೆಂಡರ್ ಅನ್ನೋವಂಥ ಒಂದು ಪದ ಇಲ್ಲದೆ ಹೋದರೆ ಈ ದೇಶ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಐ ಸರೆಂಡರ್, ಯು ಸರೆಂಡರ್, ಎವ್ರಿಬಡಿ ಸರೆಂಡರ್ ಟು ಎ ಪರ್ಟಿಕ್ಯುಲರ್ ಪಾಯಿಂಟ್, ದೆನ್ ಇಟ್ ವಿಲ್ ಬಿಕಮ್ ಲಾ ಅಂತ. ನಮ್ಮಲ್ಲಿ ಲಾನೇ ಇಲ್ಲ. ಐ ಅನ್ನೋದು ಸರೆಂಡರ್ನ ಕೇಳೋದೇ ಇಲ್ಲ, ನೀನು ಅಂತ ಹೇಳುವಂಥದ್ದೇ ಬಂದಿದೆ. ರಸ್ತೆಯಲ್ಲಿ ವ್ಯವಸ್ಥೆ ಇಲ್ಲ, ಎಲ್ಲೂ ವ್ಯವಸ್ಥೆಗಳಿಲ್ಲ, ದೊಡ್ಡ ವಯಸ್ಸಾದರೂ ಹೋಗೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಇದ್ದಾಗಿದ್ದು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ ಮಾಡೋದು? ನನಗೆ ಅನಿಸ್ತಾ ಇದೆ, ನಾನು ಈಗ ಸುಮಾರು ಇನ್ನು 2 ವರ್ಷ ಹೋದರೆ 60 ವರ್ಷಗಳು ಥಿಯೇಟರ್ ಮಾಡ್ತಿದ್ದೀನಿ. ನನ್ನ ಉದ್ದೇಶ ಏನಿತ್ತು ಅಂದರೆ, ಏನಾದರೂ ಮಾಡ್ಬೇಕು, ಇಲ್ಲಿ ಜನರನ್ನು ತಿದ್ದಬೇಕು ಅಂತ. ಒಂದು ಚಪ್ಪಲಿನ ನೆಟ್ಟಿಗೆ ಇಡಿ ಅಂತ ಹೇಳಿದ್ರು ಇಡ್ತಿರೋಂಥ ಕಾಲ ಬಹುಶಃ ಗೊತ್ತಿರಬೇಕು. ಎಲ್ಲ ಒಂದು ಕಡೆ ಆ ಕಡೆ ಅವ್ರು ಹುಡುಕ್ತಾರೆ, ಚಪ್ಪಲಿನೇ ಹುಡುಕ್ತಾರೆ. ಈ ದೇಶನ ಹೇಗೆ ಕಟ್ಟೋದು? ನಾವು ಕಟ್ಟಬೇಕು ಅನ್ನೋಂಥ ಕೆಲಸನ ಮಾಡಬೇಕು. ಈ ಕಲೆಗಳೆಲ್ಲ ಉದ್ಧಾರ ಆಗಲಿ, ಮಾಡಲಿ ಅಂತ ಹೇಳಿ. ಆಮೇಲೆ ಕಲಿಯೋರಿಗೆಲ್ಲರಿಗೂ ಒಂದು ನನ್ನ ನಮ್ರ ಪ್ರಾರ್ಥನೆ ಏನಂದರೆ, ಯಾವುದೇ ಕಲೆ ಆಗಿರಲಿ ಅದನ್ನು ಶಿಸ್ತಿನಿಂದ ವ್ಯವಸ್ಥಿತವಾಗಿ ಕಲಿತು ಈ ನಾಡನ್ನು ಬೆಳಗಿ ಅಂತ ಹೇಳ್ತಾ, ನನಗೆ ಇಷ್ಟೆಲ್ಲ ನಾನೇನಂತ ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾ ಇಲ್ಲ ನನಗೆ. ಆದರೆ ಕದಂಬ ಅವರು ನನ್ನನ್ನು ಪ್ರೀತಿಯಿಂದ ಅವರ ದೊಡ್ಡ ಅಣ್ಣನ ಥರ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡೋದಕ್ಕೆ, ಅದಕ್ಕೆ ಎಲ್ಲರೂ ಅಂಶ ಆಗಿರ್ಬೋದು, ನಮ್ಮ ರಾಜೇಂದ್ರ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಮ್ಮ ಶೆಟ್ರು ಆಗಿರ್ಬೋದು, ಇವರೆಲ್ಲ ನನಗೆ ಇಷ್ಟೆಲ್ಲ ಸಹಕಾರ ಮಾಡಿಕೊಟ್ಟಿದ್ದಾರೆ. ನನ್ನ ವಸ್ತುಗಳನ್ನೆಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದೀರಿ. ಅದನ್ನು ನೋಡಿ ನನಗೇನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರಿಗೂ ಅನಿಸ್ತಾ, ನೀವೆಲ್ಲ ನನ್ನ ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದೀರಿ, ದೊಡ್ಡವರೆಲ್ಲ ಬಂದಿದ್ದೀರಿ. ಜಾಗದ ಕೊರತೆಯಿಂದ ನೀವೆಲ್ಲ ಎಲ್ಲೆಲ್ಲೋ ಕೂತಿದ್ದೀರಿ ಅಂತ ಅನಿಸ್ತಾ ಇದೆ. ದಯವಿಟ್ಟು ಕ್ಷಮೆ ಇರಲಿ. ಇಷ್ಟೆಲ್ಲ ಬಂದಿದ್ದಕ್ಕೆ ನಿಮಗೆಲ್ಲ ಪ್ರೀತಿಯಿಂದ ನಮಸ್ಕರಿಸ್ತಾ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.
ಹಿಂದೆ ಯಾರು ಮಾತಾಡಬಾರ್ದು. ಹಿಂದೆ ನಮ್ಮ ಕಾಲೇಜಲ್ಲಿ ಯಾವಾಗಲೂ ಈ ಕಲಾ ಪ್ರದರ್ಶನಗಳು ನಡೀತಾ ಇರ್ತವೆ. ನಮ್ಮ ಚಿತ್ರಕಲೆಯಲ್ಲಿ ಸಾಕಷ್ಟು ಕಲಾ ಪ್ರಕಾರಗಳು, ಬೇರೆ ಬೇರೆ ಕಲಾ ಪ್ರಕಾರಗಳು ಇರ್ತವೆ. ಆ ವಿಭಿನ್ನವಾದಂಥ ಕಲಾ ಪ್ರಕಾರಗಳನ್ನು ನಾವಿಲ್ಲಿ ಪ್ರದರ್ಶನ ಮಾಡ್ತೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಈ ಪ್ರದರ್ಶನ ಒಂದು ವಿಭಿನ್ನವಾದಂಥ ಕಲಾ ಪ್ರದರ್ಶನ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾಕೆ ಅಂದರೆ ಈ ಆಡು ಭಾಷೆನಲ್ಲಿ ಹೇಳ್ಬೇಕಾದ್ರೆ ಈ ನಾಟಕದವ್ರಿಗೂ ಚಿತ್ರ ಬರೆಯೋರ್ಗೂ ಏನ್ ಸಂಬಂಧ ಅನ್ನೋಗೆ. ಮೊನ್ನೆ ರಾಮಣ್ಣ ಸರ್ ಅವರು ಬಂದು ನಮ್ಮ ಜೊತೆ ಮಾತಾಡಿ ಇಲ್ಲೊಂದು ನನ್ನ ಬೆಳವಣಿಗೆಯ ಎಲ್ಲ ಹಂತಗಳನ್ನ ಗುರುತಿಸುವಂತ ಒಂದಷ್ಟು ಪೋಸ್ಟರ್ಗಳಿದಾವೆ, ಆಮೇಲೆ ಕಟೌಟ್ಸ್ ಇದಾವೆ, ಆಮೇಲೆ ಫ್ರೇಮ್ಸ್ ಇದಾವೆ, ಆಮೇಲೆ ಬ್ಯಾನರ್ಸ್ ಇದೆ, ಆಮೇಲೆ ಫ್ಲೆಕ್ಸ್ ಇದೆ. ಇದನ್ನೆಲ್ಲ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಫ್ಲೆಕ್ಸ್ ಹೆಂಗ್ ಡಿಸ್ಪ್ಲೇ ಮಾಡೋದಿಲ್ಲಿ, ಪೋಸ್ಟರ್ಗಳನ್ನೆಲ್ಲ ಹೆಂಗೆ ಡಿಸ್ಪ್ಲೇ ಮಾಡೋದು, ನಾವೆಲ್ಲ ಪೇಂಟಿಂಗ್ಸ್ನ ಡಿಸ್ಪ್ಲೇ ಮಾಡಿ ರೂಢಿ ಇರೋರು, ಒಂಥರ ವಿಚಿತ್ರ ಅನ್ನಿಸ್ತು. ಆಮೇಲೆ ಆಯ್ತು ಸರ್ ಮಾಡೋಣ, ಎಲ್ಲ ತಗೊಂಡು ಬನ್ನಿ, ನಾವು ಡಿಸ್ಪ್ಲೇ ಮಾಡಿ ನೋಡೋಣ ಅಂತೇಳಿ ಎಲ್ಲ ಡಿಸ್ಪ್ಲೇ ಮಾಡಿ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯ ಆಯ್ತು. ಒಂದು ವಿಭಿನ್ನವಾದಂಥ ಕಲಾ ಪ್ರದರ್ಶನ ಅಂತ ನಾವು ಅಂದ್ಕೊಂಡ್ವಿ. ಅದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥ ಕಲಾ ಪ್ರದರ್ಶನ ಇದಾಗಿದೆ. 75ರ ಹರೆಯದಲ್ಲಿ ಇರ್ತಕ್ಕಂಥ ರಾಮಣ್ಣ ಅವರು ಇವತ್ತು ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ನಮ್ಮ ಕಲಾಶಾಲೆ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನಮ್ಮ ರಾಜಶೇಖರ್ ಕದಂಬ ಸರ್ ಅವರು ಕಟೌಟ್ಗಳು ಇದಾವೆ, ಅವ್ರದ್ದು ಒಂದು 100-150 ಕಟೌಟ್ ಇದಾವೆ, ನಿಮ್ಮ ಕಾಲೇಜಲ್ಲಿ ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ನನಗೆ ಫೋನಲ್ಲಿ ಮಾತಾಡಿದ್ರು. ನಾವು ಕಟೌಟ್ ಅಂದ್ರೆ ನಾವು ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ತುಂಬಾ ದೊಡ್ಡವು ಇರ್ಬೋದು ಅಂತ. ಕಟೌಟ್ ಅನ್ನೋ ಪದನೇ ಅರ್ಥ ಒಬ್ಬ ವ್ಯಕ್ತಿಗಿಂತ ದೊಡ್ಡದಿರೋ ಅಂಥದ್ದು ಅಂತ. ಅವು ಒಂದು 10 ಅಡಿ 15 ಅಡಿ 20 ಅಡಿ ಇದ್ರೆ ಏನಪ್ಪ ಮಾಡೋದು, ಅಷ್ಟು ದೊಡ್ಡ ಕಟೌಟ್ನ ಇಲ್ಲಿ ಹೆಂಗ್ ಡಿಸ್ಪ್ಲೇ ಮಾಡೋದು ಅಂತ ಹೇಳಿ ನನ್ಗೆ ಚಿಂತೆ ಆಗಿತ್ತು. ಅವರ ಆಟೋದಲ್ಲಿ ತಗೊಂಡು ಬಂದು ಇಲ್ಲಿ ಇಳಿಸಿದಾಗಲೇ ಗೊತ್ತಾಗಿತ್ತು ನನಗೆ ಆ ಪಾತ್ರಗಳಿಗೆ ಸಂಬಂಧಪಟ್ಟಂತ ಚಿಕ್ಕ ಮೊಮೆಂಟಗಳ ರೀತಿನಲ್ಲಿ ಇರ್ತಕ್ಕಂಥ ಕಟೌಟ್ಗಳು ಅಂತ. ಆಯ್ತು ಬಿಡಿ ಸರ್, ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ನಾವು ಅವರು ಎಲ್ಲ ಸೇರ್ಕೊಂಡು ಈ ಒಂದು ಕಲಾ ಪ್ರದರ್ಶನ ರೆಡಿ ಮಾಡೋದಕ್ಕೆ ಅನುಕೂಲ ಆಯಿತು. ಇವತ್ತು ಈ ಒಂದು ಗ್ಯಾಲರಿನಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ನಮ್ಮ ಆರ್ಟ್ ಗ್ಯಾಲರಿನಲ್ಲಿ ಇದ್ದಾರೆ. ನಮ್ಮ ಬಸವಲಿಂಗಯ್ಯ ಸರ್ ಅವರು, ಭಗವಾನ್ ಸರ್ ಅವರು, ಮೈಲಹಳ್ಳಿ ರೇವಣ್ಣ ಸರ್ ಅವರು, ಇನ್ನೂ ಅನೇಕರು ಇಲ್ಲೆಲ್ಲ ಬಂದಿದ್ದಾರೆ. ನಮ್ಮ ಕಾಲೇಜಿಗೆ ಅವ್ರು ಬಂದಿರೋದೇ ಒಂದು ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ. ಆಮೇಲೆ ಈ ಒಂದು ಕಾರ್ಯಕ್ರಮ ರಾಮಣ್ಣ ಅವ್ರ ಕಾರ್ಯಕ್ರಮ ಆಗಿರೋದ್ರಿಂದ ಆ ನಾಟಕದಲ್ಲಿ ಮತ್ತೆ ಜಾನಪದ ಕ್ಷೇತ್ರದಲ್ಲಿ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಬಹುಮುಖ ಪ್ರತಿಭೆ ಇರ್ತಕ್ಕಂಥವ್ರು ವಿಭಿನ್ನ ಆಲೋಚನೆಗಳನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಅನುಕೂಲ ಆಗುತ್ತೆ. ಹಿಂದೆ ಮಾತಾಡಬಾರ್ದು ಸ್ಟೂಡೆಂಟ್ಸ್ ಎಲ್ಲ ನೋಡಿ ಇಲ್ಲಿ. ಈಗ ಚಿತ್ರಕಲೆಗೂ ನಾಟಕಕ್ಕೂ ಏನು ಸಂಬಂಧ, ಚಿತ್ರಕಲೆಗೂ ಸಾಹಿತ್ಯಕ್ಕೂ ಏನು ಸಂಬಂಧ, ಆ ಚಿತ್ರಕಲೆಗೂ ಜಾನಪದಕ್ಕೂ ಏನು ಸಂಬಂಧ ಅಂದ್ರೆ ಇವೆಲ್ಲ ನಮಗೆ ಪೂರಕ ಕ್ಷೇತ್ರಗಳು, ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ ಕ್ಷೇತ್ರಗಳು. ಈಗ ತೊಗಲುಗೊಂಬೆ ಮತ್ತೆ ಸೂತ್ರದ ಗೊಂಬೆ ಏನಿದೆಯಲ್ಲ ಅದು ಮೆಟೀರಿಯಲ್ ಆದ್ರೂ ಚಿತ್ರಕಲಾವಿದ ಅದನ್ನ ಚಿತ್ರ ಬರೆದು ಬಿಟ್ಟು ಒಂದು ಪಾತ್ರಧಾರಿಯನ್ನ ಸೃಷ್ಟಿ ಮಾಡಿ ಕೊಟ್ಟಾಗ ನಾಟಕದವರು ಅದನ್ನ ನಾಟಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅಲ್ಲಿ ಕಲಾವಿದರಿಗೆ ಮತ್ತೆ ಹಾಡುಗಾರರಿಗೆ ನಾಟಕಕಾರರಿಗೆ ಎಲ್ಲರೂ ಸೇರಿ ಮಾಡೋ ಅಂತ ಒಂದು ಟೀಮ್ ವರ್ಕ್. ಈ ರೀತಿನಲ್ಲಿ ಮುಂದೆ ಬಂದಂತ ಬೆಳೆದು ಬಂದಂತ ಯಕ್ಷಗಾನ ಇರ್ಬೋದು ಅಥವಾ ಪೌರಾಣಿಕ ನಾಟಕ ಇರ್ಬೋದು, ಸಾಮಾಜಿಕ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಪಾತ್ರ ಮಾಡೋದಷ್ಟೇ ಆಗಲ್ಲ, ಆ ಪಾತ್ರಧಾರಿಗೆ ಆ ಮೇಕಪ್ ಮಾಡೋ ಅಂಥದ್ದು ಏನಿದೆಯಲ್ಲ, ನಾವು ಬಾಡಿ ಪೇಂಟಿಂಗ್ ಅಂತ ನಾವು ಜನರಲ್ ಆಗಿ ನಾವು ಮಾತಾಡ್ತೀವಿ. ಆ ಬಾಡಿ ಪೇಂಟಿಂಗ್ ಅಲ್ಲಿ ಆ ಮುಖವರ್ಣಿಕೆ ಏನಿದೆ, ಆ ಬಣ್ಣಗಳನ್ನ ಮುಖಗಳ ಮೇಲೆ ಅಥವಾ ಬಾಡಿ ಮೇಲೆ ಬರೆಯುವಂಥದ್ದು, ಅದು ಅಲ್ಲಿ ಬರ್ತಕ್ಕಂಥ ಚಿತ್ರ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಭಯಾನಕವಾಗಿ ಮಾಡ್ತಕ್ಕಂಥ ಕಲಾ ಪಾತ್ರಗಳೇನಿದಾವಲ್ಲ ಆ ಪಾತ್ರಗಳಿಗೆ ಬಣ್ಣಗಳು ತುಂಬಾ ಸಪೋರ್ಟಿವ್ ಆಗಿರ್ತವೆ. ಉದಾಹರಣೆಗೆ ಒಂದು ಭಯಾನಕವಾದಂಥ ಪಾತ್ರನ ನಿರ್ವಹಿಸ್ತಾ ಇರ್ತಕ್ಕಂಥ ಪಾತ್ರಧಾರಿಗೆ ಸುಮ್ಮನೆ ಏನು ಪೇಂಟ್ ಮಾಡ್ದಲ್ಲೇ ಅವ್ನ ಆಕ್ಟಿಂಗ್ ಮಾಡಪ್ಪ ಅಂದ್ರೆ ಭಯ ಆಗಲ್ಲ. ಆ ಭಯಕ್ಕೆ ಬೇಕಾದಂಥ ಪೂರಕವಾದಂಥ ಬಣ್ಣಗಳ ಲೇಪನ ತುಂಬಾ ಅವಶ್ಯಕತೆ ಇರುತ್ತೆ.
ಈಗ ನಾವು ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ, ಒಂದು ಭಯ ಪಡಿಸೋದಕ್ಕೂ ಬಣ್ಣಗಳ ಅವಶ್ಯಕತೆ ಇದೆ. ಮತ್ತೆ ಭಕ್ತಿ ಭಯಾನಕವಾಗಿ ಅದು ಒಬ್ಬ ವ್ಯಕ್ತಿನ ಅಥವಾ ಉದಾಹರಣೆಗೆ ನಾವು ಜನರಲ್ ಆಗಿ ಹೇಳ್ತೀವಿ, ಈ ದೆವ್ವ, ಭೂತ, ಪ್ರೇತ, ಪೀಡೆ, ಪಿಚಾಚಿ ಇವನ್ನೆಲ್ಲ ಓಡಿಸ್ಬೇಕು ಅಂದ್ರೂ ಒಂದು ಭಯಾನಕವಾದಂಥ ಪಾತ್ರವನ್ನ ನಿರ್ವಹಿಸ್ಬೇಕಾಗುತ್ತೆ. ಅಲ್ಲಿ ಬಣ್ಣಗಳ ಬಳಕೆ ಆಗುತ್ತೆ. ಒಂದು ಭಕ್ತಿ ಹೆಸರಲ್ಲಿ, ಆ ಭಕ್ತಿನಲ್ಲಿ ನಾವು ಒಂದು ಆಹ್ವಾನ ಮಾಡ್ಕೋಬೇಕಾದ್ರೆ, ಒಂದು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಬೇಕಾದ್ರೆ ಅಲ್ಲೂ ಸಹಿತ ಬಣ್ಣಗಳ ಬಳಕೆ ಬೇಕಾಗುತ್ತೆ. ಈಗ ನಾವು ನಾಟಕಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕಲಾವಿದ ಹಿನ್ನೆಲೆಯಲ್ಲಿ ಏನು ಪಾತ್ರಧಾರಿಯನ್ನ ರೆಡಿ ಮಾಡಿ ಕಳಿಸೋದಿದೆಯಲ್ಲ, ಅಲ್ಲಿ ಚಿತ್ರಕಲಾವಿದನ ಪಾತ್ರ ಬಹು ದೊಡ್ಡದಾಗಿರುತ್ತೆ. ನಾವು ಜನರಲ್ ಆಗಿ ನಾವು ಮಾತಾಡ್ಬೇಕಾದ್ರೆ ಈ ಬಾಡಿ ಪೇಂಟಿಂಗ್ ಅಲ್ಲಿ ಸಾಕಷ್ಟು ಜನಪದದಲ್ಲಿ ಅಚ್ಚೆ ಹಾಕೊಳ್ಳೋದನ್ನ ನಾವು ನೋಡಿದೀವಿ. ಅಚ್ಚೆ ಅದೊಂದು ಚಿತ್ರ ಪರ್ಮನೆಂಟ್ ಆಗಿ ಉಳಿಯುತ್ತದು ಮೈ ಮೇಲೆ. ಇವತ್ತೆಲ್ಲ ಟ್ಯಾಟೋ ಅಂತ ಏನ್ ಕರಿತೀವಲ್ಲ, ಅಚ್ಚೆ ಕಲೆ ಅದು ಚಿತ್ರಕಲೆನೆ. ಆಮೇಲೆ ಹಿಂದೆ ಎಲ್ಲ ಕಾಯಿಲೆ ಬಂದ್ರೆ ಏನಾದ್ರು ರೋಗ ರುಜಿನಗಳಿಗೆ ಒಳಗಾದ್ರೆ ಚುಟುಕಿ ಹಾಕ್ತಾ ಇದ್ರು. ಆ ಚುಟುಕಿ ಹಾಕೋದು ಒಂದ್ ರೀತಿ ಬಾಡಿ ಪೇಂಟಿಂಗೇನೆ. ಆಮೇಲೆ ಬರೆ ಹಾಕೋದು ಅಂತ ಹೇಳ್ತಾ ಇದ್ರು. ಹಿಂದೆ ಎಲ್ಲ ಬರೆ ಹಾಕೋದು, ಅದು ಈ ತಪ್ಪು ಮಾಡಿದವ್ರಿಗೆ ಬರೆ ಹಾಕೋದು. ಎದುರಿಸ್ತಿದ್ರು ನಮ್ಮ ಮಕ್ಕಳಿಗೆ, ನಮ್ಮ ಮನೆಗೆ ಬರೆ ಹಾಕ್ತೀನಿ ಅಂತ ಬೈಯೋರು ನಮ್ಮ ಮನೇಲೆಲ್ಲ. ಹಂಗೆ ಈ ಬರೆ ಹಾಕೋವಂಥದ್ದು, ಚುಟುಕಿ ಹಾಕೋವಂಥದ್ದು, ಅಚ್ಚೆ ಹಾಕೋವಂಥದ್ದು, ಆಮೇಲೆ ಬೇರೆ ಬೇರೆ ರೀತಿ ಬಣ್ಣಗಳಲ್ಲಿ ಪೇಂಟ್ ಮಾಡೋ ಅಂಥದ್ದು, ಇವೆಲ್ಲ ಬಾಡಿ ಪೇಂಟಿಂಗು ಈ ನಾಟಕಕಾರರಿಗೂ ಚಿತ್ರಕಲಾವಿದರಿಗೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಆಮೇಲೆ ನಮ್ಮ ಬಸವಲಿಂಗಯ್ಯ ಸರ್ ಒಂದು ಸ್ಪೀಚಲ್ಲಿ ಮಾತಾಡೋದನ್ನು ಕೇಳಿದ್ದೆ. ಆಮೇಲೆ ಕಲಾವಿದರಿಗೆ ಮತ್ತೆ ನಾಟಕಕಾರರಿಗೆ ಲೈಟಿಂಗ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಆ ಲೈಟಿಂಗ್ಸ್ ನಮಗೆ ತುಂಬಾ, ನಮ್ಮ ಚಿತ್ರಕಲಾವಿದರಿಗೆ ಲೈಟಿಂಗ್ಸ್ ತುಂಬಾ ಇಂಪಾರ್ಟೆಂಟು. ನಾವು ಶೇಡ್ ಅಂಡ್ ಲೈಟ್ ಬೇಸ್ ಮೇಲೆ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡಬೇಕಾದ್ರೆ ಆ ಶೇಡ್ ಅಂಡ್ ಲೈಟು, ಆ ಲೈಟಿಂಗು, ಫೋಕಸಿಂಗು ಏನಿದೆಯಲ್ಲ ಆ ನಾಟಕದಲ್ಲಿ ಯಾವ ರೀತಿ ಬಳಸ್ತಾರೆ ಅದು ನಮಗೆ ತುಂಬಾ ಇಂಪ್ರೆಸ್ ಆಗಿ ಕಲಾವಿದರು ಚಿತ್ರ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಚಿತ್ರಕಲಾವಿದರಿಗೂ, ನಾಟಕ ಕಲಾವಿದರಿಗೂ, ಜನಪದ ಕಲಾವಿದರಿಗೂ ಒಂದು ಅವಿನಾಭಾವ ನಮ್ಗೆ ಸಂಬಂಧ ಇದೆ. ಅಂತ ಸಂಬಂಧ ಇರತಕ್ಕಂಥ ಎಲ್ಲ ವ್ಯಕ್ತಿಗಳು ಇವತ್ತು ನಮ್ಮ ಆರ್ಟ್ ಗ್ಯಾಲರಿಗೆ ಬಂದು ಇಲ್ಲಿ ಕಲಾ ಪ್ರದರ್ಶನ ವೀಕ್ಷಣೆ ಮಾಡಿ ತಾವೆಲ್ಲ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಒಂದ್ಸಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಏನೋ ಧನ್ಯವಾದಗಳನ್ನ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ನಮ್ಮ ರಾಮಣ್ಣವ್ರಿಗೆ, ರಾಜೇಂದ್ರ ಅವ್ರು ಹೇಳಿದ್ರು, ಸರ್ ಅವ್ರಿಗೆ 75 ಆದರೂ 25ರ ಹಾಗೆ ಕಾಣ್ತಾರೆ ಅಂತ. ನಮಗೆ ನೋಡಿ ವಯಸ್ಸಾದ್ಮೇಲೆ ಮನಸ್ಸು ಮಾತ್ರ ಯುವಕರಾಗೆ ಇರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಎಲ್ರೂ. ಆದರೆ ದೇಹ ಪರ್ಮಿಟ್ ಮಾಡಲ್ಲ. ರಾಮಣ್ಣವ್ರ ಕೇಸಲ್ಲಿ ದೇಹ ಪರ್ಮಿಟ್ ಮಾಡ್ತಾ ಇದೆ, ಅದೇ ವಿಶೇಷ. ಅವ್ರಿಗೆ ವಯಸ್ಸು 25, ಶಕ್ತಿನೂ 25ರ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇವ್ರ ಬಗ್ಗೆ ಸುಮ್ಮನೆ ನಾನು ಒಂದು 2 ಮಾತು ನನ್ನ ಸ್ವಂತ ಬೆಳವಣಿಗೆಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಾಟಕದಲ್ಲಿ ಅಭಿನಯ ಸುಮಾರು 8 ವರ್ಷ ಹುಡುಗಾದಾಗ್ಲಿಂದಲೂ ಬಣ್ಣ ಹಚ್ಕೊಂಡು ಬಂದಿದ್ದೀನಿ. ಅದೊಂದು ಮಾಡಿದ್ದೀನಿ, ಮಾಡ್ತಾ ಇದ್ದೆ. ಆಮೇಲೆ ಏನೋ ಒಂದು ಸಣ್ಣ ಏನೋ ಬರೆಯೋಣ ಅಂತ ಒಂದು ಬರೆದು 20 ವರ್ಷ ಆಗಿತ್ತು. ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೆ. ಈ ರಾಮಣ್ಣವರು 80ನೇ ಇಸ್ವಿನಲ್ಲಿ ನನಗೆ ಪರಿಚಯ ಆಯಿತು. 45 ವರ್ಷ ಆಯಿತು ಪರಿಚಯ ಆಗಿ. ಅವ್ರ ಮುಂದೆ ನನಗೇನು ತುಳಿತಾ ಅಲ್ವ, ಇವ್ರ ಮುಂದೆ ನಾನೆಲ್ಲ ಸಣ್ಣವನು ಅಂದ್ಕೊಂಡಿದ್ದೆ. ನಾನು ವಯಸ್ಸು ಜಾಸ್ತಿ ಇದೆ. ಸರಿ ನೋಡಿ ಸರ್, ಈಗೊಂದು ಬರೆದಿದ್ದೀನಿ, ಓದಿ ಹೇಳ್ತೀನಿ. 4 ಅಕ್ಷರ ಓದಕ್ಕೂ ಆಗಲ್ಲ ಯಾರೂ. ಓದಿ ಹೇಳಿದೆ, ಚೆನ್ನಾಗಿದೆ ಕಣ್ರಿ, ಈ ನಾಟಕ ಮಾಡೋಣ ಅಂದರು. ಮಾಡೋದು ಅದೇ 7 ಸಮುದ್ರದ ಆಚೆ, ಮೊದಲನೇ ನಾಟಕ ಅದು. ಅದನ್ನು ಬರೆದ್ಮೇಲೆ ನನಗೆ ಸಕ್ಸಸ್ ಆದಾಗ ನನಗೆ ಏನೋ ಒಂಚೂರು ಬರಿಬೋದು ಏನೋ ಅಂದ್ಕೊಂಡು ಇನ್ನೊಂದು 3 ನಾಟಕ ಬರೆದೆ. ಎಲ್ಲ ಕಡೆನೂ ಇವರ ರಂಪಾವು ಅಂತ ಕಟ್ಕೊಂಡು ನಾವೇ ನನ್ನನ್ನು ಕಾರ್ಯದರ್ಶಿ ಅಂತ ಮಾಡ್ಕೊಂಡಿದ್ರು. ಎಲ್ಲ ನಾಟಕಗಳು ಸುಮಾರು ಕಡೆ ಮಾಡಿದ್ವು. ಏನೋ ಒಂಥರ ತೃಪ್ತಿ ಖುಷಿ ಸಿಕ್ತು ನನಗೆ. ಹಾಗಾಗಿ ನಾನು ಬರೀತೀನಿ ಅಂತ ಅನ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ. 4 ನಾಟಕಗಳು, ಇನ್ನೂ 1-2 ಇದ್ದಾವೆ ಸ್ಕ್ರಿಪ್ಟ್ಗಳು ಪಬ್ಲಿಷ್ ಆದವು. ಆಮೇಲೆ ನಮ್ಮೂರಿಗೆ ಅನೇಕ ಸಾರಿ ಬಂದಿದ್ದಾರೆ ಅವರು ಶ್ರೀಮತಿಯವ್ರ ಜೊತೆನೂ ಬಂದಿದ್ದಾರೆ. ಹಾಗೆ ಅಲ್ಲಿ
ನಮ್ಮೂರ ಕತೆ ಯಾವಾಗಲೂ ನೋಡ್ರಿ ಹಂಗೆ ಹಿಂಗೆ ಎಷ್ಟೊಂದು ನಿಮ್ಮೂರಲ್ಲಿ ಸುಮಾರು 101 ವಸ್ತುಗಳನ್ನ ನಾವು ಜನಪದ ವಸ್ತುಗಳನ್ನ ನಮ್ಮ ಹಳ್ಳಿಯಿಂದ ಕಲೆಕ್ಟ್ ಮಾಡಿಕೊಟ್ಟು ಚಿತ್ರ ಇದೆ ಕಟ್ಟಿಗೋಡು ಅಲ್ಲಿ ಯಾರು ಜಾನಪದ ವಸ್ತು ಇದಕ್ಕೆ ವಿಶ್ವವಿದ್ಯಾನಿಲಯ ಸಂಗ್ರಹ ಮಾಡಿ. ಆಗ ಅವರು ನಾನು ಸುಮ್ಮನೆ ಊರ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರುವೆ. ಒಂದು ಊರ ಬಗ್ಗೆ ಒಂದು ಒಂದು ನೀಳ ಕತೆ ಬರೀರಿ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಹೇಳೋರು. ಏನು ಕತೆ ಬರೀಲಿ ನಾನು, ಆ ಶಕ್ತಿ ಇದೆಯೇ ಅಂತ. ಆಯ್ತು ಅಂತ ಬರೆಯಕ್ಕೆ ಶುರು ಮಾಡಿದೆ. ಒಂದು ಪುಸ್ತಕನೇ ಆಯ್ತು ಅದು. ಸುಮಾರು ನಮ್ಮೂರು ದೊಡ್ಡ ಶೆಟ್ಗೆರೆ ಅಂತ ಬರೆದೆ. ತುಂಬ ಜನ ಒಪ್ಕೊಂಡ್ರು, ಓದಿ ಎಲ್ಲ ಸಂತೋಷಪಟ್ಟರು. ಹಾಗಾಗಿ ನಾನು ಒಂದು ಮಾತು ಅದನ್ನು ಹೇಳೋದಂತಂದರೆ, ನನ್ನ ಬೆಳವಣಿಗೆ ಹಿಂದೆ ಬೆಳವಣಿಗೆಯೋ ಅಥವಾ ಏನೋ ಒಂದು 4 ಹೆಜ್ಜೆ ನನ್ನ ಜೀವನದಲ್ಲಿ ಇಡೋಕ್ಕೆ ಶಕ್ತಿ ಆದದ್ದು ನಮ್ಮ ರಾಮಣ್ಣವರು ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ರಾಮಣ್ಣವರೇ, ನೀವು 75 ವರ್ಷ ಅಲ್ಲ 100 ವರ್ಷ ನಮ್ಮ ಹಂಗೆ ಮಾಡಿ, ನೀವು 100 ವರ್ಷ ಆಗೋದನ್ನು ನಾನು ನೋಡಬೇಕು ಅಂತ ನಾನು ಆಸೆ ಪಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.